ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಸೈನಿಕ್ ಸ್ಕೂಲ್ ಇಂಟೆಲಿಜೆನ್ಸ್ ಸಿಲೆಬಸ್ಸಲ್ಲಿ ಚಾಪ್ಟರ್ ನಂಬರ್ 8 ಡೈಸ್ ಕನ್ನಡದಲ್ಲಿ ದಾಳಗಳು ಈ ಚಾಪ್ಟರ್ದು ಇಂಟ್ರೊಡಕ್ಷನ್ ಕ್ಲಾಸ್ ಮಾಡ್ತಾ ಇದ್ದೀನಿ. ನೋಡಿ, ಡೈಸ್ ಅಥವಾ ಕನ್ನಡದಲ್ಲಿ ದಾಳಗಳು, ಆಯಿತಾ? ಇದನ್ನು ಸರಿಯಾಗಿ ಕಲ್ತ್ಕೊಂಡ್ರೆ ಕಾಂಪಿಟೇಟಿವ್ ಎಕ್ಸಾಮನ್ನು ಕುರುಕ್ಷೇತ್ರ ಯುದ್ಧದಲ್ಲಿ ನೀವು ತೊಡೆ ತಟ್ಟಿ ನಿಂತ್ಕೋಬೋದು, ಆಯಿತಾ? ಅದರಿಂದ ಈ ಚಾಪ್ಟರ್ನ ನೀಟಾಗಿ ಕಲ್ತ್ಕೊಳ್ಳಿ. ನೋಡಿ, ಫಸ್ಟು ಡೈಸ್ ಅಥವಾ ದಾಳಗಳು, ಇದರಲ್ಲಿ 2 ಟೈಪ್ಸ್ ಇದೆ, ಆಯಿತಾ? ಡೈಸ್ ಅಥವಾ ದಾಳುಗಳಲ್ಲಿ 2 ಟೈಪ್ಸ್ ಇದೆ, ಆಯಿತಾ? ಒಂದು ಸ್ಟ್ಯಾಂಡರ್ಡ್ ಡೈಸ್ ಅಂತ ಹೇಳ್ತಾರೆ, ಇನ್ನೊಂದು ಜನರಲ್ ಡೈಸ್ ಅಂತ ಹೇಳ್ತಾರೆ, ಆಯಿತಾ? ಜನರಲ್ ಡೈಸ್ನ ನಾನ್ ಸ್ಟ್ಯಾಂಡರ್ಡ್ ಡೈಸ್ ಅಂತಲೂ ಕರೀತಾರೆ, ಆಯಿತಾ? ಡೈಸಲ್ಲಿ 2 ಟೈಪ್ಸ್ ಇದೆ, ಒಂದು ಸ್ಟ್ಯಾಂಡರ್ಡ್ ಡೈಸು, ಇನ್ನೊಂದು ಜನರಲ್ ಡೈಸ್. ಜನರಲ್ ಡೈಸ್ನ ನಾನ್ ಸ್ಟ್ಯಾಂಡರ್ಡ್ ಡೈಸ್ ಅಂತಲೂ ಕರೀತಾರೆ, ಆಯಿತಾ? ಡೈಸಲ್ಲಿ ಯಾವುದೇ ಲೆಕ್ಕ ಕೊಟ್ಟರು ಫಸ್ಟು ಐಡೆಂಟಿಫೈ ಮಾಡಬೇಕು, ಅದು ಸ್ಟ್ಯಾಂಡರ್ಡ್ ಡೈಸಾ ಅಥವಾ ಜನರಲ್ ಡೈಸ್ ಅಂತ ಫಸ್ಟು ಐಡೆಂಟಿಫೈ ಮಾಡಿಬಿಟ್ಟು ನೆಕ್ಸ್ಟು ಪ್ರೊಸೀಜರ್ ಫಾಲೋ ಮಾಡಬೇಕು. ಇಲ್ಲ ಅಂದರೆ ನೀವು ಡೈಸಲ್ಲಿ ಯಾವ ಲೆಕ್ಕನೂ ಸಾಲ್ವ್ ಮಾಡೋಕ್ಕಾಗಲ್ಲ, ಆಯಿತಾ? ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಸ್ಟ್ಯಾಂಡರ್ಡ್ ಡೈಸಾ ಜನರಲ್ ಡೈಸಾ ಅಂತ ಐಡೆಂಟಿಫೈ ಮಾಡಿ. ಯಾವ ರೀತಿ ಐಡೆಂಟಿಫೈ ಮಾಡ್ತೀರಾ? ಇಲ್ಲಿ ನೋಡಿ ಡೆಫಿನೇಷನು. ಸಮ್ ಆಫ್ ಆಪೋಸಿಟ್ ಸೈಡು 7 ಇದ್ದರೆ ಅದು ಸ್ಟ್ಯಾಂಡರ್ಡ್ ಡೈಸ್ ಅಂತ ಕರೀತಾರೆ, ಆಯಿತಾ? ಸಮ್ ಆಫ್ ಆಪೋಸಿಟ್ ಸೈಡು 7 ಇದ್ದರೆ ಅದನ್ನು ಸ್ಟ್ಯಾಂಡರ್ಡ್ ಡೈಸ್ ಅಂತ ಕರೀತಾರೆ, ಆಯಿತಾ? ನೋಡಿ, ಇಲ್ಲಿ 1 ಇದೆ, ಇದು ಆಪೋಸಿಟ್ ಸೈಡ್ ಎಷ್ಟಿರಬೇಕು? 6 ಇರಬೇಕು, ಆಯಿತಾ? ನೋಡಿ, 1 ಇದೆ, ಇದ್ರ ಆಪೋಸಿಟ್ ಸೈಡು 6 ಇರುತ್ತೆ, 7 ಆಗುತ್ತೆ, ಆಯಿತಾ? ಇಲ್ಲಿ 2 ಇದೆ, ಇದ್ರ ಆಪೋಸಿಟ್ ಸೈಡ್ ಎಷ್ಟಿರಬೇಕು? 2 ಇದೆ, ಇದ್ರ ಆಪೋಸಿಟ್ ಸೈಡು 5 ಇರಬೇಕು, 5 ಇರಬೇಕು, ಎರಡು ಸೇರಿದ್ರೆ 7 ಆಗುತ್ತೆ, ಆಯಿತಾ? ನೆಕ್ಸ್ಟ್ 3 ಇದೆ, 3ದು ಆಪೋಸಿಟ್ ಸೈಡು ಎಷ್ಟಿರಬೇಕು? 3ದು ಆಪೋಸಿಟ್ ಸೈಡು 4 ಇರಬೇಕು, 3 ಇದೆ, 3ದು ಆಪೋಸಿಟ್ ಸೈಡು 4, 7 ಆಗಬೇಕು, ಆಯಿತಾ? ನೋಡಿ, 1 + 6 7, 2 + 5 7, 3 + 4 7, ಆಯಿತಾ? ನೋಡಿ, ಒಂದು ಆಪೋಸಿಟ್ ಸೈಡು 6 ಇರುತ್ತೆ, ಅದ್ರ ಸಮ್ಮು 7 ಆಗುತ್ತೆ. 2ದು ಆಪೋಸಿಟ್ ಸೈಡು 5 ಇರುತ್ತೆ, ಆಯಿತಾ? ಇದ್ರ ಸಮ್ಮು 7 ಆಗಿರುತ್ತೆ. 3ದು ಆಪೋಸಿಟ್ ಸೈಡು 4 ಆಗಿರುತ್ತೆ, ಸಮ್ಮು 7 ಆಗಿರುತ್ತೆ, ಆಯಿತಾ? ಸಮ್ ಆಫ್ ಆಪೋಸಿಟ್ ಸೈಡ್ ಈಕ್ವಲ್ ಟು 7 ಇದ್ದರೆ ಅದನ್ನು ಸ್ಟ್ಯಾಂಡರ್ಡ್ ಡೈಸ್ ಅಂತ ಕರೀತಾರೆ, ಆಯಿತಾ? ನೋಡಿ, ಇದು ಸಾಮಾನ್ಯವಾಗಿ ನೀವು ಇದರಲ್ಲೆಲ್ಲ ಆಟ ಸಾಮಾನ್ಯ ಇದರಲ್ಲೆಲ್ಲ ನೋಡ್ತೀರಾ, ಲೂಡೋ ಗೇಮ್ ಅದರೆಲ್ಲ ನೋಡಿರ್ತೀರಿ, ಈ ಥರ ಡೈಸ್ ಇರುತ್ತೆ, ಆಯಿತಾ? ಫಸ್ಟ್ ನೋಡಿ, 1 ಎಲ್ಲಿದೆ? ನೋಡಿ, 1 ಇದೆ, ಆಯಿತಾ? ಇದು 1 ಕಾಣಿಸ್ತಾ ಇದೆ ಅಂತ ತಿಳ್ಕೊತೀನಿ. 1 ಇದೆ, ಇದ್ರ ಆಪೋಸಿಟ್ ಸೈಡ್ ಅಂದರೆ ಎಷ್ಟು? ಇದು 6 ಇದೆ, ಆಯಿತಾ? ಒಂದು ಆಪೋಸಿಟ್ ಸೈಡು 6 ಇದೆ, ಎರಡನ್ನೂ ಸೇರಿದ್ರೆ 7 ಆಗುತ್ತೆ. ಸಮ್ ಆಫ್ ಆಪೋಸಿಟ್ ಸೈಡ್ ಈಕ್ವಲ್ ಟು 7, ಆಯಿತಾ? ನೆಕ್ಸ್ಟ್ ನೋಡಿ, 2 ಇದೆ, ಆಯಿತಾ? 2 ಎಲ್ಲಿದೆ? 2 ಇಲ್ಲಿದೆ, ನೋಡಿ, 2 ಇದೆ, ಇಲ್ಲಿ ಕಾಣಿಸ್ತಾ ಇದೆ. ಇದ್ರ ಆಪೋಸಿಟ್ ಸೈಡ್ ಎಷ್ಟಿರಬೇಕು? 2 + 5 = 7 ಆಗಿರಬೇಕು, ಆಯಿತಾ? ನೋಡಿ, ಟರ್ನ್ ಮಾಡ್ತೀನಿ. 2ದು ಆಪೋಸಿಟ್ ಸೈಡು 5 ಇದೆ, 2 + 5 = 7 ಆಗುತ್ತೆ, ಆಯಿತಾ? ಸೊ ಸಮ್ ಆಫ್ ಆಪೋಸಿಟ್ ಸೈಡ್ ಈಕ್ವಲ್ ಟು 7. ನೆಕ್ಸ್ಟು 3 ಇದೆ, 3 ಎಲ್ಲಿದೆ? ನೋಡಿ, 3 ಕಾಣಿಸ್ತಾ ಇದೆಯಾ? 3ದು ಆಪೋಸಿಟ್ ಸೈಡ್ ಎಷ್ಟಿರಬೇಕು? 4 ಇರಬೇಕು, ಆಯಿತಾ? 3 + 4 = 7. ನೋಡಿ, 3ದು ಆಪೋಸಿಟ್ ಸೈಡು 4 ಇದೆ, 3 + 4 = 7, ಆಯಿತಾ? ಈ ಥರ ಇದ್ದರೆ ಇದನ್ನು ಸ್ಟ್ಯಾಂಡರ್ಡ್ ಡೈಸ್ ಅಂತ ಹೇಳ್ತೀವಿ, ಆಯಿತಾ? ಸಾಮಾನ್ಯವಾಗಿ ನಾವು ಇದೇ ಥರ ಡೈಸ್ ಯೂಸ್ ಮಾಡೋದು, ಲೂಡೋ ಗೇಮು ಅಥವಾ ಬೇರೆ ಯಾವುದೇ ಗೇಮ್ ಇದ್ದರೂ ಈ ಥರ ಡೈಸ್ ಯೂಸ್ ಮಾಡ್ತೀವಿ. ಈ ಥರ ಇದ್ದರೆ ಇದನ್ನು ಸ್ಟ್ಯಾಂಡರ್ಡ್ ಡೈಸ್ ಅಂತ ಹೇಳ್ತೀವಿ, ಆಯಿತಾ? ನೆಕ್ಸ್ಟ್ ನೋಡಿ, ಜನರಲ್ ಡೈಸ್ ಅಂದರೆ ಏನು? ಜನರಲ್ ಡೈಸ್ ಅಥವಾ ನಾನ್ ಸ್ಟ್ಯಾಂಡರ್ಡ್ ಡೈಸ್ ಅಂದರೆ ನೋಡಿ ಡೆಫಿನೇಷನ್. ಸಮ್ ಆಫ್ ಅಡ್ಜಸೆಂಟ್ ಸೈಡ್ ಈಕ್ವಲ್ ಟು 7. ಸಮ್ ಆಫ್ ಅಡ್ಜಸೆಂಟ್ ಸೈಡ್ ಈಕ್ವಲ್ ಟು 7, ಆಯಿತಾ? ಅಡ್ಜಸೆಂಟ್ ಅಂದರೆ ಅಕ್ಕಪಕ್ಕದ ಸೈಡು. ನೋಡಿ, 5 + 2 = 7, 5 + 2 = 7 ಬರ್ತಾ ಇದೆ, ಆಯಿತಾ? ಅಕ್ಕಪಕ್ಕದ ಸೈಡ್ ಆ್ಯಡ್ ಮಾಡಿದ್ರೆ 7 ಬರ್ತಾ ಇದೆ. ಈ ಥರ ಇದ್ದರೆ ಇದನ್ನು ಜನರಲ್ ಡೈಸ್ ಅಥವಾ ನಾನ್ ಸ್ಟ್ಯಾಂಡರ್ಡ್ ಡೈಸ್ ಅಂತ ಹೇಳ್ತಾರೆ, ಆಯಿತಾ? ಇದಿಷ್ಟಿನ ಡೆಫಿನೇಷನ್. ಸ್ಟ್ಯಾಂಡರ್ಡ್ ಡೈಸು ಜನರಲ್ ಡೈಸ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಇದು ನೋಡಿ, ಆಯಿತಾ? ಇನ್ನೊಂದು ನೆಕ್ಸ್ಟ್ ಎಕ್ಸಾಂಪಲು, ಸೆಕೆಂಡ್ ಎಕ್ಸಾಂಪಲು. ಸ್ಟ್ಯಾಂಡರ್ಡ್ ಡೈಸ್ ಅಂದ್ರೇನು? ಸಮ್ ಆಫ್ ಆಪೋಸಿಟ್ ಸೈಡ್ ಈಕ್ವಲ್ ಟು 7, ಆಯಿತಾ? ಇಲ್ಲಿ ನೋಡಿ, 3 ಇದೆ, 3ದು ಆಪೋಸಿಟ್ ಸೈಡ್ ಎಷ್ಟಿರಬೇಕು? 4 ಇರಬೇಕು, ಆಯಿತಾ? ಇದ್ರ ಆಪೋಸಿಟ್ ಸೈಡು 4 ಇರಬೇಕು, ಎರಡನ್ನೂ ಸೇರಿಸಿದ್ರೆ 7 ಬರುತ್ತೆ. ನೆಕ್ಸ್ಟ್ ನೋಡಿ, 6 ಇದೆ, 6ದು ಆಪೋಸಿಟ್ ಸೈಡ್ ಎಷ್ಟಿರಬೇಕು? 1 ಇರಬೇಕು, 6 + 1 = 7 ಆಗುತ್ತೆ. 2 ಇದೆ, 2ದು ಆಪೋಸಿಟ್ ಸೈಡ್ ಎಷ್ಟಿರಬೇಕು? 5 ಇರಬೇಕು,
2 ಇದೆ, 2ದು ಆಪೋಸಿಟ್ ಸೈಡು 5 ಇರಬೇಕು. 2 + 5 = 7 ಆಗುತ್ತೆ. ಆಯಿತಾ? ನೋಡಿ, ಸಮ್ ಆಫ್ ಆಪೋಸಿಟ್ ಸೈಡ್ = 7, ಸಮ್ ಆಫ್ ಆಪೋಸಿಟ್ ಸೈಡ್ = 7, ಸಮ್ ಆಫ್ ಆಪೋಸಿಟ್ ಸೈಡ್ = 7. ಆಯಿತಾ? ಇದೂ ಅಷ್ಟೇ. ಆಯಿತಾ? ನೋಡಿ, ಫಸ್ಟ್ 3 ಇದೆ. ಆಯಿತಾ? 3 ಇದೆ, 3ದು ಆಪೋಸಿಟ್ ಸೈಡ್ ಏನಿರಬೇಕು? 3ದು ಆಪೋಸಿಟ್ ಸೈಡು 4 ಇರಬೇಕು. 4 ಕಾಣಿಸ್ತಾ ಇದೆಯಾ? 3 + 4 = 7. 3 + 4 = 7. ಆಯಿತಾ? ನೆಕ್ಸ್ಟ್ 6 ತಗೋತೀನಿ. 6 ಇದೆ, 6ದು ಆಪೋಸಿಟ್ ಸೈಡ್ ಎಷ್ಟಿರಬೇಕು? 6ದು ಆಪೋಸಿಟ್ ಸೈಡು 1 ಇರಬೇಕು. ಆಯಿತಾ? 6 + 1 = 7. 6 + 1 = 7. ಆಯಿತಾ? ನೆಕ್ಸ್ಟು 2 ಇದೆ. 2 ಇದೆ, 2ದು ಆಪೋಸಿಟ್ ಸೈಡ್ ಎಷ್ಟಿರಬೇಕು? 2ದು ಆಪೋಸಿಟ್ ಸೈಡು 5. ನೋಡಿ, 2ದು ಆಪೋಸಿಟ್ ಸೈಡು 5. 2 + 5 = 7. 2 + 5 = 7. ಆಯಿತಾ? ಯಾವುದೇ ಲೆಕ್ಕ ಕೊಟ್ಟರು ಫಸ್ಟ್ ಸ್ಟ್ಯಾಂಡರ್ಡ್ ಡೈಸಾ ಜನರಲ್ ಡೈಸಾ ಅಂತ ಐಡೆಂಟಿಫೈ ಮಾಡಿ. ನೆಕ್ಸ್ಟ್ ನೋಡಿ, ಜನರಲ್ ಡೈಸ್ ಅಂದ್ರೆ ಏನು? ಜನರಲ್ ಡೈಸ್ ಅಂದರೆ ಸಮ್ ಆಫ್ ಅಡ್ಜಸೆಂಟ್ ಸೈಡ್ = 7. ಅಕ್ಕಪಕ್ಕದ ಸೈಡ್ನ ಆ್ಯಡ್ ಮಾಡಿದ್ರೆ 7 ಬರಬೇಕು. ಇಲ್ಲಿ ನೋಡಿ, ಇದು ಒಂದೇ ಸ್ಟೆಪ್ ಆನ್ಸರು. 3 + 4 = 7. 3 + 4 = 7. ಅಕ್ಕಪಕ್ಕ ಸೈಡ್ ಆ್ಯಡ್ ಮಾಡಿದ್ರೆ 7 ಬರಬೇಕು. ಆಯಿತಾ? ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಡೈಸ್ ಅಥವಾ ದಾಳಗಳು, ಇದರಲ್ಲಿ ಯಾವುದೇ ಒಂದು ಡೈಸ್ ಕೊಟ್ಟರೆ ಫಸ್ಟ್ ಏನು ಮಾಡಬೇಕು ಅಂದರೆ, ಫಸ್ಟು ಇದು ಸ್ಟ್ಯಾಂಡರ್ಡ್ ಡೈಸಾ ಜನರಲ್ ಡೈಸಾ ಅಂತ ಐಡೆಂಟಿಫೈ ಮಾಡಿ. ಐಡೆಂಟಿಫೈ ಮಾಡಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ನ ಫಾಲೋ ಮಾಡಿ. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗಲ್ಲ. ಆಯಿತಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ 3ನೇ ಎಕ್ಸಾಂಪಲು. ಆಯಿತಾ? ಸ್ಟ್ಯಾಂಡರ್ಡ್ ಡೈಸ್ಗೆ 3ನೇ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನೋಡಿ, 1 ಇದೆ, 1 + 6 = 7 ಆಗಬೇಕು. 1 ಆಪೋಸಿಟ್ ಸೈಡು 6 ಇರಬೇಕು. 1 + 6 = 7. ನೆಕ್ಸ್ಟ್ 3ದು ಆಪೋಸಿಟ್ ಸೈಡ್ ಎಷ್ಟಿರಬೇಕು? 4 ಇರಬೇಕು. 3 + 4 = 7. ನೆಕ್ಸ್ಟು 5ದು ಆಪೋಸಿಟ್ ಸೈಡ್ ಏನಿರಬೇಕು? 2 ಇರಬೇಕು. ಫಸ್ಟು 5 ಬರ್ಕೊಳ್ಳಿ, ಆದರೂ ಆಪೋಸಿಟ್ ಸೈಡು 2. 5 + 2 = 7. ಆಯಿತಾ? ಸಮ್ ಆಫ್ ಆಪೋಸಿಟ್ ಸೈಡ್ = 7 ಇದ್ದರೆ ಅದನ್ನು ಸ್ಟ್ಯಾಂಡರ್ಡ್ ಡೈಸ್ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ಜನರಲ್ ಡೈಸು. ಜನರಲ್ ಡೈಸು, ಆಯಿತಾ? ನೋಡಿ, 6 + 1. 6 + 1 = 7. ಆಯಿತಾ? 6 + 1 = 7. ಆಯಿತಾ? ಸಮ್ ಆಫ್ ಅಡ್ಜಸೆಂಟ್ ಸೈಡ್ = 7 ಬರ್ತಾ ಇದೆ. ಸಮ್ ಆಫ್ ಅಡ್ಜಸೆಂಟ್ ಸೈಡ್ = 7 ಬಂದರೆ ಅದನ್ನು ಜನರಲ್ ಅಥವಾ ನಾನ್ ಸ್ಟ್ಯಾಂಡರ್ಡ್ ಡೈಸ್ ಅಂತ ಕರೀತಾರೆ. ಆಯಿತಾ? ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ. ಯಾವುದೇ ಡೈಸ್ ಕೊಟ್ಟರು ಫಸ್ಟ್ ಏನು ಮಾಡಿ, ಸ್ಟ್ಯಾಂಡರ್ಡ್ ಡೈಸಾ ಜನರಲ್ ಡೈಸಾ ಅಂತ ಐಡೆಂಟಿಫೈ ಮಾಡಿಬಿಟ್ಟು ನೆಕ್ಸ್ಟ್ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಯಾವ ಲೆಕ್ಕ ಬೇಕಾದ್ರೂ ಸಾಲ್ವ್ ಮಾಡ್ಬೋದು. ನೋಡಿ, ಸಾಮಾನ್ಯವಾಗಿ ಡೈಸ್ ಅಥವಾ ದಾಳಗಳಲ್ಲಿ 5 ಟೈಪ್ಸ್ ಇರುತ್ತೆ. 5 ಟೈಪ್ಸ್ ಯಾವ ರೀತಿ ಇರುತ್ತೆ ಅಂದರೆ, ಈ ರೀತಿ ಒಂದೇ ಒಂದು ಡೈಸ್ ಕೊಟ್ಬಿಟ್ಟು ಇದ್ರ ಮೇಲೆ ಲೆಕ್ಕ ಕೇಳ್ಬೋದು. ಇದನ್ನ ಟೈಪ್ 1 ಡೈಸ್ ಅಂತ ಹೇಳ್ತಾರೆ. ಆಯಿತಾ? ಟೈಪ್ 1 ಡೈಸಲ್ಲಿ ಒಂದೇ ಒಂದು ಡೈಸ್ ಕೊಟ್ಬಿಟ್ಟು ಅದ್ರ ಮೇಲೆ ಪ್ರಾಬ್ಲಮ್ ಕೇಳ್ತಾರೆ. ನೋಡಿ, ಟೈಪ್ 2 ಡೈಸಲ್ಲಿ 2 ಡೈಸ್ ಕೊಡ್ತಾರೆ. ಈ ರೀತಿ 2 ಡೈಸ್ ಕೊಟ್ಬಿಟ್ಟು ಇದ್ರ ಮೇಲೆ ಲೆಕ್ಕ ಕೇಳ್ತಾರೆ. ಆಯಿತಾ? ನೆಕ್ಸ್ಟು ಟೈಪ್ 3 ಡೈಸಲ್ಲಿ 3 ಡೈಸ್ ಕೊಡ್ತಾರೆ. 1 2 3 ಡೈಸ್ ಕೊಟ್ಬಿಟ್ಟು ಇದ್ರ ಮೇಲೆ ಲೆಕ್ಕ ಕೇಳ್ತಾರೆ. ನೆಕ್ಸ್ಟು ಟೈಪ್ 4 ಡೈಸ್. ಟೈಪ್ 4ಅಲ್ಲಿ 1 2 3 4 ಡೈಸ್ ಕೊಡ್ತಾರೆ. 4 ಡೈಸ್ ಕೊಟ್ಬಿಟ್ಟು ಇದ್ರ ಮೇಲೆ ಲೆಕ್ಕ ಕೇಳ್ಬೋದು. ಆಯಿತಾ? ಇದನ್ನೆಲ್ಲ ಕ್ಲೋಸ್ಡ್ ಡೈಸ್ ಅಂತ ಹೇಳ್ತಾರೆ. ಕ್ಲೋಸ್ಡ್ ಟೈಪ್ ಡೈಸ್ ಅಂತ ಹೇಳ್ತಾರೆ. ಆಯಿತಾ? ಕ್ಲೋಸ್ಡ್ ಟೈಪ್ ಡೈಸ್ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಕ್ಲೋಸ್ ಆಗಿದೆ ಅಂತ, ಈ ರೀತಿ ಕಂಪ್ಲೀಟ್ ಕ್ಲೋಸ್ ಆಗಿದೆ ಅಂತ ಡೈಸ್. ನೆಕ್ಸ್ಟು ಇದನ್ನೇನಾರು ಓಪನ್ ಮಾಡಿದ್ರೆ ಯಾವ ರೀತಿ ಕಾಣಿಸುತ್ತೆ? ಈ ಡೈಸ್ ಏನಾರ ಕಟ್ ಮಾಡಿಬಿಟ್ಟು ಓಪನ್ ಮಾಡಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂದರೆ ಈ ರೀತಿ ಆಗುತ್ತೆ, ಓಪನ್ ಡೈಸ್ ಆಗುತ್ತೆ. ಆಯಿತಾ? ಇದನ್ನ ಓಪನ್ ಡೈಸ್ ಅಂತ ಹೇಳ್ತಾರೆ. ಅಂದರೆ ಡೈಸ್ನ ಓಪನ್ ಮಾಡಿದರೆ, ಕಟ್ ಮಾಡಿಬಿಟ್ಟು ಓಪನ್ ಮಾಡಿದರೆ ಇದನ್ನ ಓಪನ್ ಡೈಸ್ ಅಂತ ಹೇಳ್ತಾರೆ. ಇದನ್ನ ಟೈಪ್ 5 ಡೈಸ್ ಅಂತ ಹೇಳ್ತಾರೆ. ಆಯಿತಾ? ಈ ರೀತಿ ಓಪನ್ ಡೈಸ್ ಕೊಟ್ಬಿಟ್ಟು ಇದ್ರ ಮೇಲೆ ಲೆಕ್ಕನ ಕೇಳೋ ಚಾನ್ಸಸ್ ಇರುತ್ತೆ. ಆಯಿತಾ? ಆದ್ದರಿಂದ ನೀವು ಟೈಪ್ 1ನ ಟೈಪ್ 2ನ ಯಾವುದೇ ಲೆಕ್ಕಗಳನ್ನ ಸಾಲ್ವ್ ಮಾಡೋಕೆ ಮುಂಚೆನೇ ಟೈಪ್ 1ನ ಟೈಪ್ 2ನ ಟೈಪ್ 3ನ ಟೈಪ್ 4 ಅಥವಾ ಟೈಪ್ 5 ಅಂತ ಫಸ್ಟು ಐಡೆಂಟಿಫೈ ಮಾಡಿಕೊಂಡು ಅದರಲ್ಲಿ ಸ್ಟ್ಯಾಂಡರ್ಡ್ ಡೈಸಾ ನಾನ್ ಸ್ಟ್ಯಾಂಡರ್ಡ್ ಡೈಸಾ ಅಂತ ತಿಳ್ಕೊಂಡು ಲೆಕ್ಕನ ಸಾಲ್ವ್ ಮಾಡಿ. ಈಗ ನೋಡಿ, ಈಗ ಟೈಪ್ 1 ಮೇಲೆ ಒಂದು ಪ್ರಾಬ್ಲಮ್ ಮಾಡಿಸ್ತೀನಿ. ಏನು ಕೊಟ್ಟಿದ್ದಾನೆ ಇದರಲ್ಲಿ? ದ ನಂಬರ್ ಆಪೋಸಿಟ್ ಟು 3 ಕೇಳಿದ್ದಾನೆ. ಆಯಿತಾ? ದ ನಂಬರ್ ಆಪೋಸಿಟ್ ಟು 3. ಆಯಿತಾ? 3ದು ಆಪೋಸಿಟ್ ನಂಬರ್ ಯಾವುದು ಅಂತ ಕೇಳಿದ್ದಾನೆ. 3ದು ಆಪೋಸಿಟ್ ನಂಬರ್ ಯಾವುದು ಅಂತ ಕೇಳಿದ್ದಾನೆ. ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಇದು ಸ್ಟ್ಯಾಂಡರ್ಡ್ ಡೈಸಾ ಜನರಲ್ ಡೈಸಾ ಅಂತ ಐಡೆಂಟಿಫೈ ಮಾಡಬೇಕು. ಯಾವ ರೀತಿ ಐಡೆಂಟಿಫೈ ಮಾಡ್ತೀರಾ ನೋಡಿ.
5 + 3 8 ಬರ್ತಾ ಇದೆ. 3 + 1 4 ಬರ್ತಾ ಐತೆ. 5 + 1 6 ಬರ್ತಾ ಐತೆ. ಹಾಗಿದ್ರೆ ಇದು ಸ್ಟ್ಯಾಂಡರ್ಡ್ ಡೈಸ್ ಆಯ್ತಾ. ನೋಡಿ ಇನ್ನೊಂದ್ಸಲ ಹೇಳ್ತೀನಿ. 5 + 3 3 + 5 8 ಬರ್ತಾ ಇದೆ. 5 + 1 5 + 1 5 + 1 6 ಬರ್ತಾ ಐತೆ. 3 + 1 4 ಬರ್ತಾ ಐತೆ ಆಯ್ತಾ. ಅಡ್ಜಸೆಂಟ್ ಸೈಡ್ನ ಆ್ಯಡ್ ಮಾಡಿದ್ರೆ 8 6 4 ಬರ್ತಾ ಐತೆ, 7 ಬರ್ತಾ ಇಲ್ಲ. ಹಾಗಂದ್ರೆ ಇದು ಸ್ಟ್ಯಾಂಡರ್ಡ್ ಡೈಸ್. ಇದೇನಾಗುತ್ತೆ, ಇದು ಸ್ಟ್ಯಾಂಡರ್ಡ್ ಡೈಸ್ ಆಗುತ್ತೆ. ಸ್ಟ್ಯಾಂಡರ್ಡ್ ಡೈಸ್ ಆಗುತ್ತೆ ಆಯ್ತಾ. ಅಡ್ಜಸೆಂಟ್ ಸೈಡ್ನ ಆ್ಯಡ್ ಮಾಡಿದ್ರೆ 7 ಬಂದರೆ ಅದು ಜನರಲ್ ಡೈಸ್ ಆಗುತ್ತೆ ಆಯ್ತಾ. 3 + 1 4 ಬರ್ತಾ ಐತೆ. 5 + 3 8 ಬರ್ತಾ ಐತೆ. ಪುನಃ 1 + 5 6 ಬರ್ತಾ ಐತೆ. ಅಡ್ಜಸೆಂಟ್ ಸೈಡ್ನ ಆ್ಯಡ್ ಮಾಡಿದ್ರೆ ಅದೇನಾರ 7 ಬಂದರೆ ಅದು ಜನರಲ್ ಡೈಸ್ ಆಗುತ್ತೆ ಆಯ್ತಾ. ಇಲ್ಲಿ ನೋಡಿ ಬರ್ತಾ ಇಲ್ಲ ಇದು. 1 + 5 6 ಬರ್ತಾ ಇದೆ. 5 + 3 8 ಬರ್ತಾ ಇದೆ. 3 + 1 4 ಬರ್ತಾ ಇದೆ. ಹಾಗಿದ್ರೆ ಇದು ಸ್ಟ್ಯಾಂಡರ್ಡ್ ಡೈಸ್. ಸ್ಟ್ಯಾಂಡರ್ಡ್ ಡೈಸ್ ಅಂದ್ರೆ ಏನು, ಆಪೋಸಿಟ್ ಸೈಡು 7 ಬರುತ್ತೆ. ಸಮ್ ಆಫ್ ಆಪೋಸಿಟ್ ಸೈಡು 7 ಬರುತ್ತೆ. ಅವ್ನು ಕೇಳಿರೋ 3ದು ಆಪೋಸಿಟ್ ಸೈಡ್ ಯಾವುದಾಗಿರುತ್ತೆ, 3ದು ಆಪೋಸಿಟ್ ಸೈಡು 4 ಆಗುತ್ತೆ ಆಯ್ತಾ. ಸೊ ಆ್ಯಡ್ ಮಾಡಿದ್ರೆ 7 ಬರುತ್ತೆ. 3ದು ಆಪೋಸಿಟ್ ಸೈಡು 4 ಬರುತ್ತೆ. ಇವೆರಡು ಆ್ಯಡ್ ಮಾಡಿದ್ರೆ 7 ಬರುತ್ತೆ ಆಯ್ತಾ. ಆನ್ಸರ್ ಏನು ಬರುತ್ತೆ, ಈ ಕ್ವಶನ್ಗೆ ಆನ್ಸರು ಬಿ ಬರುತ್ತೆ ಆಯ್ತಾ. ಈ ಕ್ವಶನ್ಗೆ ಆನ್ಸರ್ ಬಿ ಬರುತ್ತೆ. 3ದು ಆಪೋಸಿಟ್ ಸೈಡು 4 ಆಗಿರುತ್ತೆ. ಇವೆರಡು ಆ್ಯಡ್ ಮಾಡಿದ್ರೆ 7 ಬರುತ್ತೆ ಆಯ್ತಾ. ಅದಕ್ಕೆ ಹೇಳಿದ್ದು ಡೆಫಿನೇಷನ್ ಸರಿಯಾಗಿ ನೆನಪಿರಬೇಕು ಅಂತ. ಸ್ಟ್ಯಾಂಡರ್ಡ್ ಡೈಸ್ ಅಂದರೆ ಸಮ್ ಆಫ್ ಆಪೋಸಿಟ್ ಸೈಡ್ ಈಕ್ವಲ್ ಟು 7. ಜನರಲ್ ಡೈಸ್ ಅಂದರೆ ಸಮ್ ಆಫ್ ಅಡ್ಜಸೆಂಟ್ ಸೈಡ್ ಈಕ್ವಲ್ ಟು 7 ಆಯ್ತಾ. ಈ ಕ್ವಶನ್ಗೆ ಆನ್ಸರ್ ಏನು ಬರುತ್ತೆ, ಆನ್ಸರ್ ಬಿ. ಒನ್ಸ್ ಅಗೇನು ಟೈಪ್ 1 ಮೇಲೆ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಟೈಪ್ 1 ಮೇಲೆ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ನೋಡಿ, ದ ನಂಬರ್ ಆಪೋಸಿಟ್ ಟು 1. ದ ನಂಬರ್ ಆಪೋಸಿಟ್ ಟು 1 ಆಯ್ತಾ. 1 ನಂಬರ್ಗೆ ಆಪೋಸಿಟ್ ನಂಬರ್ ಯಾವುದು ಅಂತ ಕೇಳಿದ್ದೀನಿ. ಕೇಳ್ಬಿಟ್ಟು 4 ಆಪ್ಷನ್ ಕೊಟ್ಟಿದ್ದೀನಿ. ಫಸ್ಟ್ ಏನು ಮಾಡಿದ್ದು, ಸ್ಟ್ಯಾಂಡರ್ಡ್ ಡೈಸಾ ಜನರಲ್ ಡೈಸಾ ಅಂತ ಐಡೆಂಟಿಫೈ ಮಾಡಿ. ಸ್ಟ್ಯಾಂಡರ್ಡ್ ಡೈಸಾ ಜನರಲ್ ಡೈಸಾ ನೋಡಿ ಗೊತ್ತಾಗುತ್ತೆ. 6 + 1 = 7 ಆಗುತ್ತೆ. 6 + 1 = 7 ಆಗುತ್ತೆ ಆಯ್ತಾ. ಅಡ್ಜಸೆಂಟ್ ಸೈಡ್ನ ಅಕ್ಕಪಕ್ಕದ ಸೈಡ್ನ ಆ್ಯಡ್ ಮಾಡಿದ್ರೆ 7 ಬರ್ತೈತೆ. ಹಾಗಾದರೆ ಇದು ಏನಾಗುತ್ತೆ, ಇದು ಜನರಲ್ ಡೈಸ್ ಆಗುತ್ತೆ. ಜನರಲ್ ಡೈಸ್ ಆಗುತ್ತೆ. ಇದೇನಾಗುತ್ತೆ, ಜನರಲ್ ಡೈಸ್ ಆಗುತ್ತೆ ಆಯ್ತಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಅವನು ಏನು ಕೇಳಿದ್ದಾನೆ, ಅಂದರೆ ಈಗ ಡೈಸ್ನ ಐಡೆಂಟಿಫೈ ಮಾಡಾಯಿತು ಆಯಿತಾ. ಇದು ಜನರಲ್ ಡೈಸು. ಅವನು ಏನು ಕೇಳಿದ್ದಾನೆ ಅಂದರೆ ದ ನಂಬರ್ ಆಪೋಸಿಟ್ 1. ನಂಬರ್ 1ಗೆ ಆಪೋಸಿಟ್ ನಂಬರ್ ಯಾವುದು ಇರುತ್ತೆ, ಯಾವ್ದು ಬೇಕಾದ್ರೂ ಇರ್ಬೋದು ಆಯಿತಾ. ಜನರಲ್ ಡೈಸಲ್ಲಿ ಆ ನಂಬರ್ ಯಾವ್ದು ಬೇಕಾದ್ರೂ ಆಗಿರುತ್ತೆ ಆಯಿತಾ. 1ಗೆ ಆಪೋಸಿಟ್ ನಂಬರ್ ಯಾವುದೇ ಇರುತ್ತೆ ನೋಡಿ, ಆಪ್ಷನ್ ಎ ಚೆಕ್ ಮಾಡಿ. 2 3 6 ಬರ್ತಾ ಐತೆ ಆಯಿತಾ. 2 ಅಥವಾ 3 ಅಥವಾ 6 ಆಯಿತಾ. 6 ಬರೋಕ್ಕೆ ಚಾನ್ಸೇ ಇಲ್ಲ. 6 ಬರೋಕ್ಕೆ ಚಾನ್ಸೇ ಇಲ್ಲ, ಯಾಕೆಂದರೆ 6 ಪಕ್ಕ ಬರ್ತಾ ಇದೆ. ಪಕ್ಕ ಬರ್ತಾ ಇರೋದ್ರಿಂದ ಇದು ಆಪ್ಷನ್ ಅಲ್ಲ ಆಯಿತಾ. ನೆಕ್ಸ್ಟ್ ನೋಡಿ, ಆಪ್ಷನ್ ಬಿ ಚೆಕ್ ಮಾಡಿ. ನಂಬರ್ 1ಗೆ ಆಪೋಸಿಟ್ ನಂಬರ್ 1 ಬರುತ್ತಾ, ಬರಲ್ಲ. ನಂಬರ್ 1ಗೆ ಆಪೋಸಿಟ್ ನಂಬರು 1 ಬರಲ್ಲ. ಸೊ ಆಪ್ಷನ್ ಬಿನೂ ಅಲ್ಲ ಆಯಿತಾ. ನೆಕ್ಸ್ಟ್ ನೋಡಿ, ನಂಬರ್ 1ಗೆ ಆಪೋಸಿಟ್ ನಂಬರ್ ಯಾವ್ದು ಬರುತ್ತೆ, 2 ಬರುತ್ತಾ, ಬರ್ಬೋದು. 3 ಬರುತ್ತಾ, ಬರ್ಬೋದು. ಯಾಕೆಂದರೆ 3 ಇಲ್ಲೆಲ್ಲೂ ಇಲ್ಲ, 2ನೂ ಇಲ್ಲ, 3ನೂ ಇಲ್ಲ ಇಲ್ಲಿ. 5 ಬರುತ್ತಾ, ಬರ್ಬೋದು. 5 ಇಲ್ಲೆಲ್ಲೂ ಇಲ್ಲ ಆಯಿತಾ. ಸೊ ಈ ಕ್ವಶನ್ಗೆ ಆನ್ಸರ್ ಏನು ಬರುತ್ತೆ, ಆನ್ಸರ್ ಸಿ ಆಗಿರುತ್ತೆ ಆಯಿತಾ. ಬೇಕು ಅಂದರೆ ಆಪ್ಷನ್ ಡಿನೂ ಚೆಕ್ ಮಾಡಿ. ಆಪ್ಷನ್ ಡಿ, ನಂಬರ್ 1ಗೆ ಆಪೋಸಿಟ್ 1 ಬರುತ್ತಾ, ಬರೋಕ್ಕೆ ಚಾನ್ಸ್ ಇಲ್ಲ ಆಯಿತಾ. 2 ಬರ್ಬೋದು, 3 ಬರ್ಬೋದು, 1 ಬರೋಕ್ಕೆ ಚಾನ್ಸ್ ಇಲ್ಲ ಆಯಿತಾ. ಸೊ ಆಪ್ಷನ್ ಡಿನೂ ಅಲ್ಲ ಆಯಿತಾ. ಈ ಥರ ಏನಾದ್ರು ಜನರಲ್ ಡೈಸ್ ಕೊಟ್ಟರೆ ನಂಬರ್ 1ಗೆ ಯಾವುದೇ ಒಂದು ನಂಬರ್ಗೆ ಆಪೋಸಿಟ್ ಸೈಡ್ ಯಾವ್ದು ಬೇಕಾದ್ರೂ ಬರ್ಬೋದು ಆಯಿತಾ. ಅಂದರೆ 3 ನಂಬರ್ ಬರೋ ಚಾನ್ಸಸ್ ಇದೆ. 2 3 5 ಈ 3 ನಂಬರಲ್ಲಿ ಯಾವ ನಂಬರ್ ಬೇಕಾದರೂ ಬರ್ಬೋದು ಆಯಿತಾ. ಈ ಕ್ವಶನ್ಗೆ ಆನ್ಸರ್ ಏನು ಬರುತ್ತೆ, ಆನ್ಸರು ಸಿ. ಟೈಪ್ 1 ಮೇಲೆ 3ನೇ ಲೆಕ್ಕ ಸಾಲ್ವ್ ಮಾಡ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಒಂದೇ ಒಂದು ಡೈಸ್ ಕೊಟ್ಟಿದ್ದಾನೆ. ಒಂದೇ ಒಂದು ಡೈಸ್ ಕೊಟ್ಟಿರೋದ್ರಿಂದ ಇದು ಟೈಪ್ 1 ಆಗುತ್ತೆ ಆಯಿತಾ. ಒಂದೇ ಒಂದು ಡೈಸ್ ಕೊಟ್ಬಿಟ್ಟು ದ ನಂಬರ್ ಆಪೋಸಿಟ್ ಟು 3 ಯಾವುದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. 3ದು ಆಪೋಸಿಟ್ ಫೇಸ್ ಯಾವುದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಫಸ್ಟ್ ಏನು ಮಾಡಿ, ಫಸ್ಟ್ ಇದು ಸ್ಟ್ಯಾಂಡರ್ಡ್ ಡೈಸಾ ಜನರಲ್ ಡೈಸಾ ಅಂತ ಐಡೆಂಟಿಫೈ ಮಾಡಿ ಆಯಿತಾ. ಯಾವ ರೀತಿ ಐಡೆಂಟಿಫೈ ಮಾಡ್ತೀರಾ ನೋಡಿ. 5 + 3 8 ಬರ್ತಾ ಐತೆ ಆಯಿತಾ. 3 + 4 ಎಷ್ಟು ಬರ್ತಾ ಇದೆ, 3 + 4 7 ಬರ್ತಾ ಇದೆ. 3 + 4 ಏನಾಗ್ತಾ ಇದೆ,
7 ಬರ್ತಾ ಇದೆ. 3 + 4 = 7 ಆಯ್ತಾ. ಇವೆರಡು ಅಡ್ಜಸೆಂಟ್ ಅಕ್ಕಪಕ್ಕದ ಸೈಡ್ನ ಆ್ಯಡ್ ಮಾಡಿದ್ರೆ 7 ಬರ್ತಾ ಇದೆ. ಹಾಗಿದ್ರೆ ಇದು ಯಾವ್ದು? ಇದೇನಾಗುತ್ತೆ? ಇದು ಜನರಲ್ ಡೈಸ್ ಆಗುತ್ತೆ. ಜನರಲ್ ಡೈಸ್ ಆಗುತ್ತೆ. ಜನರಲ್ ಡೈಸ್ ಆದ್ರೆ ಇದ್ರ ಆಪೋಸಿಟ್ ನಂಬರ್ ಯಾವ್ದು ಬರುತ್ತೆ? ಇದ್ರ ಆಪೋಸಿಟ್ ನಂಬರು ನೋಡಿ 3, 4, 5 ಇಲ್ಲೇ ಇದೆ. 3, 4, 5 ಇಲ್ಲೇ ಇರೋದ್ರಿಂದ ಆಪೋಸಿಟ್ ಸೈಡು 3, 4, 5 ಬರೋಕ್ಕೆ ಚಾನ್ಸ್ ಇಲ್ಲ ಆಯ್ತಾ. 3, 4, 5 ಇಲ್ಲೇ ಇರೋದ್ರಿಂದ 3, 4, 5 ಆಪೋಸಿಟ್ ಸೈಡಲ್ಲಿ ಬರೋಕ್ಕೆ ಚಾನ್ಸೇ ಇಲ್ಲ. ಉಳಿದಿರೋದು ಯಾವುದು? ಉಳಿದಿರೋದು 1, 2, 3, 4 ಇಲ್ಲಿದೆ, 6 ಇದೆ. ಉಳಿದಿರೋದು 1, 2 ಅಥವಾ 6 ಆಯ್ತಾ. 3, 4, 5 ಇಲ್ಲೇ ಇದೆ. ಸೊ ಆಪೋಸಿಟ್ ಸೈಡಲ್ಲಿ ಈ 3 ನಂಬರು ಬರಲ್ಲ. ಬಂದರೆ ಆಪೋಸಿಟ್ ಸೈಡಲ್ಲಿ 1 ಬರಬೇಕು, 2 ಬರಬೇಕು, 6 ಬರಬೇಕು ಆಯ್ತಾ. ನೋಡಿ ಆಪೋಸಿಟ್ ಸೈಡಲ್ಲಿ 4 ಬರ್ತಾ ಇದೆ, ಇದಲ್ಲ ಆಯ್ತಾ. ಆಪೋಸಿಟ್ ಸೈಡಲ್ಲಿ 3ದು ಆಪೋಸಿಟ್ ಸೈಡಲ್ಲಿ 1 ಬರುತ್ತಾ? ಬಂದರೂ ಬರುತ್ತೆ. ಆದರೆ ಎಕ್ಸಾಕ್ಟ್ ಒಂದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಆಯ್ತಾ. 3ದು ಆಪೋಸಿಟ್ ಸೈಡಲ್ಲಿ 1 ಬರ್ಬೋದು, ಆದರೆ ಎಕ್ಸಾಕ್ಟ್ 1 ಬಂದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಆಯ್ತಾ. ನೆಕ್ಸ್ಟ್ ಸಿ ನೋಡಿ, 3ದು ಆಪೋಸಿಟ್ ಸೈಡಲ್ಲಿ 6 ಬರುತ್ತಾ? ಬರೋ ಚಾನ್ಸಸ್ ಇದೆ. 6 ಬರೋ ಚಾನ್ಸಸ್ ಇದೆ, ಆದರೆ 6 ಒಂದೇ ಎಕ್ಸಾಕ್ಟ್ ಬಂದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಆಯ್ತಾ. 3ದು ಆಪೋಸಿಟ್ ಸೈಡಲ್ಲಿ 1 ಆರು ಬರ್ಬೋದು, 2 ಆರು ಬರ್ಬೋದು, 6 ಆರು ಬರ್ಬೋದು. 6 ಒಂದೇ ಬರುತ್ತೆ ಅಂತ ಹೇಳೋಕ್ಕೆ ಚಾನ್ಸ್ ಇಲ್ಲ ಆಯ್ತಾ. ಅದರಿಂದ ಆಪ್ಷನ್ ಡಿ ನೋಡಿ, ನನ್ ಆಫ್ ದ ಎಬೋ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ ಆಯ್ತಾ. ನನ್ ಆಫ್ ದ ಎಬೋ ಅಥವಾ ಅವನೇನಾರ ಕೊಟ್ಟರೆ 1, 2, 6 ಅಂತ ಕೊಡಬೇಕು. ಆಪ್ಷನ್ ಕೊಟ್ಟರೆ ಈ ರೀತಿ ಕೊಡಬೇಕು ಆಯ್ತಾ. ಈ ರೀತಿ ಸಿಂಗಲ್ ನಂಬರ್ ಆದರೆ ಜನರಲ್ ಡೈಸ್ಗೆ ಅಪ್ಲೈ ಆಗಲ್ಲ. ಜನರಲ್ ಡೈಸಲ್ಲಿ 3 ನಂಬರಲ್ಲಿ ಯಾವ ನಂಬರ್ ಬೇಕಾದ್ರೂ ಬರ್ಬೋದು. 1 ಆರು ಬರ್ಬೋದು, 2 ಆರು ಬರ್ಬೋದು, 6 ಆರು ಬರ್ಬೋದು ಆಯ್ತಾ. ಸೊ ಈ ಕ್ವಶನ್ಗೆ ಆನ್ಸರ್ ಏನು ಬರುತ್ತೆ? ಈ ಕ್ವಶನ್ಗೆ ಆನ್ಸರು ಡಿ ಆಗಿರುತ್ತೆ. ಈಗ ನೋಡಿ, ಈಗ ಟೈಪ್ 2 ಡೈಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಟೈಪ್ 2 ಡೈಸ್ ಅಂದ್ರೆ ಏನು? 2 ಡೈಸ್ ಇದ್ರೆ ಅದನ್ನ ಟೈಪ್ 2 ಡೈಸ್ ಅಂತ ಹೇಳ್ತಾರೆ ಆಯ್ತಾ. ನೋಡಿ ಇಲ್ಲಿ 2 ಡೈಸ್ ಇದೆ, ಟೈಪ್ 2 ಡೈಸು. ಇಲ್ಲೂ 2 ಡೈಸ್ ಇದೆ, ಟೈಪ್ 2 ಡೈಸು. ಇಲ್ಲೂ 2 ಡೈಸ್ ಇದೆ, ಇದು ಟೈಪ್ 2 ಡೈಸು. ಒಂದ್ಸಾಗಿ ಅವ್ರು ಏನಾರ ಟೈಪ್ 2 ಡೈಸ್ ಏನಾರ ಕೊಟ್ರೆ ಫಸ್ಟ್ ಏನು ಮಾಡಬೇಕು ಅಂದರೆ ಕಾಮನ್ ಫೇಸ್ ಇದೆಯಾ ಅಂತ ಐಡೆಂಟಿಫೈ ಮಾಡಬೇಕು ಆಯ್ತಾ. ಕಾಮನ್ ಫೇಸ್ ಏನಾರ ಇದೆಯಾ ಎರಡರ ಮಧ್ಯೆ ಅದನ್ನ ಐಡೆಂಟಿಫೈ ಮಾಡಬೇಕು ಆಯ್ತಾ. ನೋಡಿ 1, 2, 4 ಇದೆ, ಇಲ್ಲಿ 3, 5, 6 ಇದೆ. ಒಂದು ಕಾಮನ್ ಫೇಸ್ ಇಲ್ಲ, ಒಂದು ಕಾಮನ್ ನಂಬರ್ ಇಲ್ಲ. 1, 2, 4 ಇದೆ, 3, 5, 6 ಇದೆ ಆಯ್ತಾ. ಒಂದು ಕಾಮನ್ ನಂಬರ್ ಇಲ್ಲ. ಈ ತರ ಇದ್ರೆ ಇದನ್ನ ನೋ ಕಾಮನ್ ಫೇಸ್ ಅಂತ ಹೇಳ್ತಾರೆ ಆಯ್ತಾ. ಸಾಮಾನ್ಯ ನಂಬರ್ ಇವೆರಡರಲ್ಲೂ ಇಲ್ಲ ಆಯ್ತಾ. ಇದನ್ನ ನೋ ಕಾಮನ್ ಫೇಸ್ ಅಂತ ಹೇಳ್ತಾರೆ. ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡಿ, 1, 2, 4 ಇದೆ, 1, 2, 4. ಇಲ್ಲಿ 3, 5, 6 ಇದೆ ಆಯ್ತಾ. ಎರಡರಲ್ಲೂ ಮ್ಯಾಚಿಂಗ್ ನಂಬರ್ ಇಲ್ವೇ ಇಲ್ಲ, ಇವೆರಡರಲ್ಲೂ ಮ್ಯಾಚಿಂಗ್ ನಂಬರ್ ಇಲ್ವೇ ಇಲ್ಲ. ಆದ್ರಿಂದ ಇದನ್ನ ನೋ ಕಾಮನ್ ಫೇಸ್ ಅಂತ ಹೇಳ್ತಾರೆ. ಒಂದು ಕಾಮನ್ ಫೇಸ್ ಇಲ್ಲ ಅಂತ ಹೇಳ್ತೀವಿ ಆಯ್ತಾ. ನೆಕ್ಸ್ಟ್ ನೋಡಿ, ಇದರಲ್ಲಿ ಇಲ್ಲೊಂದು ಡೈಸ್ ಇದೆ, ಇಲ್ಲೊಂದು ಡೈಸ್ ಇದೆ, 2 ಡೈಸ್ ಕೊಟ್ಟಿದ್ದಾರೆ. ಇಲ್ಲಿ ಕಾಮನ್ ಫೇಸ್ ಎಷ್ಟಿದೆ ಅಂತ ಐಡೆಂಟಿಫೈ ಮಾಡಿ. ನೋಡಿ 2, 3, 6, 2, 1, 4 ಒಂದೇ ಒಂದು ಕಾಮನ್ ಫೇಸ್ ಇದೆ. ಇಲ್ಲೂ 2 ಇದೆ, ಇಲ್ಲೂ 2 ಇದೆ ಆಯ್ತಾ. 2, 3, 6, 2, 1, 4 ಆಯ್ತಾ. ಇವೆರಡರಲ್ಲೂ ಒಂದೇ ಒಂದು ಮ್ಯಾಚಿಂಗ್ ನಂಬರ್ ಇದೆ, ಮ್ಯಾಚಿಂಗ್ ನಂಬರು ಒಂದೇ ಒಂದಿದೆ. ಆ ಥರ ಇದ್ರೆ ಇದನ್ನ ಸಿಂಗಲ್ ಕಾಮನ್ ಫೇಸ್ ಅಥವಾ 1 ಕಾಮನ್ ಫೇಸ್ ಅಂತ ಹೇಳ್ತಾರೆ. ಇದನ್ನ ಸಿಂಗಲ್ ಕಾಮನ್ ಫೇಸ್ ಅಂತ ಹೇಳ್ತಾರೆ ಆಯ್ತಾ. ಒಂದೇ ಒಂದು ಮ್ಯಾಚಿಂಗ್ ನಂಬರ್ ಇದೆ ಆಯ್ತಾ. ಇದನ್ನ ಐಡೆಂಟಿಫೈ ಮಾಡಿ. ನೆಕ್ಸ್ಟ್ ನೋಡಿ, ಈ ಡೈಸಲ್ಲಿ ಎಷ್ಟಿದೆ? 1, 3, 4. 1 ಇದೆ, 3 ಇದೆ, 1 ಇದೆ, 3 ಇದೆ ಆಯ್ತಾ. ನೋಡಿ ಈ ಡೈಸಲ್ಲೂ 1, 3 ಇದೆ, ಈ ಡೈಸಲ್ಲೂ 1, 3 ಇದೆ ಆಯ್ತಾ. ಈ ತರ ಇದ್ರೆ ಇದನ್ನ 2 ಕಾಮನ್ ಫೇಸ್ ಅಂತ ಹೇಳ್ತಾರೆ. 2 ಕಾಮನ್ ಫೇಸ್ ಅಂತ ಹೇಳ್ತಾರೆ ಆಯ್ತಾ. ಫಸ್ಟ್ ಏನಾರ 2 ಡೈಸ್ ಏನಾರ ಕೊಟ್ಟರೆ ಫಸ್ಟ್ ಸ್ಟೆಪ್ ಏನು ಮಾಡಬೇಕು? ಕಾಮನ್ ಫೇಸ್ ಐಡೆಂಟಿಫೈ ಮಾಡಬೇಕು ಆಯ್ತಾ. ಟೈಪ್ 2 ಡೈಸ್ ಅಂದರೆ 2 ಡೈಸ್ ಇರೋದು ಯಾವುದೇ ಲೆಕ್ಕ ಕೊಟ್ಟರು, 2 ಡೈಸ್ ಇರೋ ಯಾವುದೇ ಲೆಕ್ಕ ಕೊಟ್ಟರು ಫಸ್ಟ್ ಕಾಮನ್ ಫೇಸ್ನ ಐಡೆಂಟಿಫೈ ಮಾಡಬೇಕು ಆಯ್ತಾ. ನೋ ಕಾಮನ್ ಫೇಸಾ, ಒಂದು ಕಾಮನ್ ಫೇಸ್ ಇಲ್ವಾ, ಅಥವಾ ಸಿಂಗಲ್ ಕಾಮನ್ ಫೇಸ್ ಇದೆಯಾ, ಅಥವಾ ಡಬಲ್ ಕಾಮನ್ ಫೇಸ್ ಅಥವಾ 2 ಕಾಮನ್ ಫೇಸ್ ಇದೆಯಾ ಅಂತ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿಬಿಟ್ಟು ನೆಕ್ಸ್ಟ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ತಾರೆ ಜಮೀನ್ ಪರ್ ಪಿಕ್ಚರ್ ನೋಡಿದ್ದೀರಾ, ಆ ಥರ ಬರೀ ಸ್ಟಾರ್ ಮಾತ್ರ ಕಾಣಿಸುತ್ತೆ ಆಯ್ತಾ. ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೆ. ಟೈಪ್ 2 ಡೈಸ್, ಟೈಪ್ 2 ಡೈಸ್ ಅಂದರೆ 2 ಡೈಸ್ ಕೊಟ್ಟಿರ್ತಾರೆ. 2 ಡೈಸ್ ಕೊಟ್ಟಾಗ ಏನು ಮಾಡಬೇಕು ಅಂದರೆ ಫಸ್ಟ್ ಸ್ಟೆಪ್ಪು ನೋ ಕಾಮನ್ ಫೇಸ್, ಯಾವ್ದಾರ ಕಾಮನ್ ಫೇಸ್ ಇದೆಯಾ ಅಂತ ಹುಡುಕಿ ಆಯ್ತಾ. ನೋಡಿ ಸಿಂಗಲ್ ಕಾಮನ್ ಫೇಸ್ ಇದೆ, ಇಲ್ಲೊಂದು ಆಯ್ತಾ.
ಇದರಲ್ಲಿ ನೋಡಿ 2 ಕಾಮನ್ ಫೇಸ್ ಇದೆ, 1 3 1 3 ಅಂದ್ಬಿಟ್ಟು 2 ಕಾಮನ್ ಫೇಸ್ ಇದೆ. ಫಸ್ಟ್ ಕಾಮನ್ ಫೇಸ್ ಹುಡುಕಿ ಅದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನೋಡಿ, ನೋ ಕಾಮನ್ ಫೇಸ್ ಅಥವಾ ಒಂದು ಕಾಮನ್ ಫೇಸ್ ಇಲ್ಲದೆ ಹೋದ್ರೆ ಡೈಸ್ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯ್ತಾ. ನೋಡಿ, ಫಸ್ಟ್ ಏನು ಮಾಡಿ, ಯಾವುದೇ ಡೈಸ್ ಕೊಟ್ಟರು ಕಾಮನ್ ಫೇಸ್ ಇದೆಯಾ ಐಡೆಂಟಿಫೈ ಮಾಡಿ. 1 2 4 3 5 6 ಆಯ್ತಾ. ಒಂದು ಕಾಮನ್ ಫೇಸ್ ಇಲ್ಲ, ನೋ ಕಾಮನ್ ಫೇಸ್. ನೋ ಕಾಮನ್ ಫೇಸ್ ಅಥವಾ ಒಂದು ಕಾಮನ್ ಫೇಸ್ ಇಲ್ಲ, ಈ ರೀತಿ ಲೆಕ್ಕ ಕೊಟ್ಟಾಗ ಏನು ಮಾಡಿ ಅಂದರೆ ಫಸ್ಟ್ ಸ್ಟೆಪ್ ಏನು ಮಾಡಿ, ಸ್ಟ್ಯಾಂಡರ್ಡ್ ಡೈಸಾ ಜನರಲ್ ಡೈಸಾ ಅಂತ ಐಡೆಂಟಿಫೈ ಮಾಡಿ, ಆಯ್ತಾ. ಸ್ಟ್ಯಾಂಡರ್ಡ್ ಡೈಸಾ ಜನರಲ್ ಡೈಸಾ ಅಂತ ಐಡೆಂಟಿಫೈ ಮಾಡಿ, ಆಯ್ತಾ. ಕ್ವಶನ್ ಏನು ಕೇಳಿದ್ದಾನೆ ಅಂದರೆ ದ ನಂಬರ್ ಆಪೋಸಿಟ್ ಟು 5, 5ಗೆ ಆಪೋಸಿಟ್ ನಂಬರ್ ಯಾವುದು ಅಂತ ಕೇಳಿದ್ದಾನೆ, ಆಯ್ತಾ. ಫಸ್ಟ್ ಏನು ಮಾಡಿ, ಈ ಡೈಸ್ನ ಸ್ಟ್ಯಾಂಡರ್ಡ್ ಡೈಸಾ ಜನರಲ್ ಡೈಸಾ ಅಂತ ಫೈಂಡ್ ಔಟ್ ಮಾಡಿ. ನೋಡಿ, 5 + 3 8 ಬರ್ತಾ ಇದೆ, 6 + 3 9 ಬರ್ತಾ ಇದೆ. ನೋಡಿ, 5 + 3 8 ಬರ್ತಾ ಇದೆ, 3 + 6 9 ಬರ್ತಾ ಇದೆ, 5 + 6 11 ಬರ್ತಾ ಇದೆ, ಆಯ್ತಾ. ಸಮ್ ಆಫ್ ಅಡ್ಜಸೆಂಟ್ ಸೈಡು 7 ಬರ್ತಾ ಇಲ್ಲ, ಸಮ್ ಆಫ್ ಅಡ್ಜಸೆಂಟ್ ಸೈಡ್ 7 ಬರ್ತಾ ಇಲ್ಲ, ಅಕ್ಕಪಕ್ಕದ ಸೈಡ್ನ ಆ್ಯಡ್ ಮಾಡಿದ್ರೆ 7 ಬರ್ತಾ ಇಲ್ಲ. ಅದರಿಂದ ಇದೇನಾಗುತ್ತೆ, ಇದು ಸ್ಟ್ಯಾಂಡರ್ಡ್ ಡೈಸ್ ಆಗುತ್ತೆ. ಇದು ಸ್ಟ್ಯಾಂಡರ್ಡ್ ಡೈಸ್ ಅಂತ ಹೇಳ್ಬೋದು. ಸ್ಟ್ಯಾಂಡರ್ಡ್ ಡೈಸ್ ಆದರೆ ಏನು ಮಾಡ್ತೀರಾ, ಸ್ಟ್ಯಾಂಡರ್ಡ್ ಡೈಸ್ ಅಂದ್ರೇನು, ಆಪೋಸಿಟ್ ನಂಬರು ಆಪೋಸಿಟ್ ನಂಬರು 7 ಇರುತ್ತೆ. 5 + 2 = 7, ಆಪೋಸಿಟ್ ನಂಬರು ಸೇಮ್ ಇರುತ್ತೆ, ಆಯ್ತಾ. 5ಗೆ ಆಪೋಸಿಟ್ ನಂಬರ್ ಏನಾಗುತ್ತೆ, 2 ಆಗಿರುತ್ತೆ. 5 + 2 = 7 ಆಗುತ್ತೆ, ಆಯ್ತಾ. 5ಗೆ ಆಪೋಸಿಟ್ ನಂಬರ್ ಏನು, 5ಗೆ ಆಪೋಸಿಟ್ ನಂಬರು 2 ಬರುತ್ತೆ, ಆಯ್ತಾ. ಆಪ್ಷನ್ ಕೊಟ್ಟಿದ್ದಾನೆ, ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಏನು ಕೊಟ್ಟಿದ್ದಾನೆ, A1 B2 C3 D4 ಅಂತ ಕೊಟ್ಟಿದ್ದಾನೆ, ಆಯ್ತಾ. 5ದು ಆಪೋಸಿಟ್ ನಂಬರ್ ಯಾವುದು, 5ದು ಆಪೋಸಿಟ್ ನಂಬರು 2 ಬರುತ್ತೆ. ಸೊ ಈ ಕ್ವಶನ್ಗೆ ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಬಿ. ನೋಡಿ, ಸೇಮ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಸೇಮ್ ಡೈಸ್ ತೊಗೊಂಡು ಇದನ್ನು ಚೇಂಜ್ ಮಾಡ್ತಾ ಇದ್ದೀನಿ. ಲಾಸ್ಟಲ್ಲಿ ಏನು ಕೇಳಿದ ಅಂದರೆ ದ ನಂಬರ್ ಆಪೋಸಿಟ್ ಟು 5 ಕೇಳಿದ್ದಾನೆ. ನಾನು ಈ ನಂಬರ್ನ ಚೇಂಜ್ ಮಾಡ್ತೀನಿ, ಚೇಂಜ್ ಮಾಡಿಬಿಟ್ಟು 3 ಅಂತ ಕೇಳ್ತೀನಿ, ಆಯಿತಾ. ದ ನಂಬರ್ ಆಪೋಸಿಟ್ ಟು 3 ಯಾವುದು ಅಂತ ಕೇಳ್ತೀನಿ, ಆಯಿತಾ. ಒನ್ಸ್ ಅಗೈನ್ ಇದು ಸ್ಟ್ಯಾಂಡರ್ಡ್ ಡೈಸಾ ಜನರಲ್ ಡೈಸಾ ಅಂತ ಐಡೆಂಟಿಫೈ ಮಾಡಿ. ಇದೇನು ಐಡೆಂಟಿಫೈ ಮಾಡಾದ್ಮೇಲೆ ಗೊತ್ತಾಗುತ್ತೆ ಇದು ಸ್ಟ್ಯಾಂಡರ್ಡ್ ಡೈಸ್ ಆಗುತ್ತೆ. ಸ್ಟ್ಯಾಂಡರ್ಡ್ ಡೈಸ್ ಅಂದರೆ ಏನು, ಸ್ಟ್ಯಾಂಡರ್ಡ್ ಡೈಸ್ ಅಂದರೆ 3ಗೆ ಸಮ್ ಆಫ್ ಆಪೋಸಿಟ್ ಸೈಡು 7 ಆಗಿರುತ್ತೆ, ಸಮ್ ಆಫ್ ಆಪೋಸಿಟ್ ಸೈಡು 7 ಆಗಿರುತ್ತೆ. 3ಗೆ 4 ಸೇರಿಸಿದ್ರೆ 7 ಆಗಿರುತ್ತೆ, ಆಯಿತಾ. ಸೊ 3ದು ಆಪೋಸಿಟ್ ಸೈಡ್ ಏನು ಬರುತ್ತೆ, 3ದು ಆಪೋಸಿಟ್ ಸೈಡು 4 ಆಗಿರುತ್ತೆ, 3ದು ಆಪೋಸಿಟ್ ಸೈಡು 4 ಆಗಿರುತ್ತೆ, ಆಯಿತಾ. ಈಗ ಪುನಃ ನೆಕ್ಸ್ಟ್ ಕ್ವಶನ್ ಏನಾಗಿರುತ್ತೆ, ನೆಕ್ಸ್ಟ್ ಕ್ವಶನ್ ಏನು ಮಾಡ್ತೀನಿ ಅಂದರೆ 6 ತೊಗೋತೀನಿ, ಆಯಿತಾ. ದ ನಂಬರ್ ಆಪೋಸಿಟ್ ಟು 6 ಯಾವುದು ಅಂತ, ದ ನಂಬರ್ ಆಪೋಸಿಟ್ ಟು 6 ಯಾವುದು, ಆಯಿತಾ. ಒನ್ಸ್ ಅಗೇನ್ ಇದು ಸ್ಟ್ಯಾಂಡರ್ಡ್ ಡೈಸ್ ಆಗುತ್ತೆ. ಸ್ಟ್ಯಾಂಡರ್ಡ್ ಡೈಸ್ ಅಂದರೆ ಸಮ್ ಆಫ್ ಆಪೋಸಿಟ್ ಸೈಡ್ = 7 ಆಗುತ್ತೆ. 6ದು ಆಪೋಸಿಟ್ ಸೈಡ್ ಏನಾಗುತ್ತೆ, 6ದು ಆಪೋಸಿಟ್ ಸೈಡು 1 ಆಗುತ್ತೆ, ಒಂದು ಆಪೋಸಿಟ್ ಸೈಡು 6 ಆಗುತ್ತೆ, ಆಯಿತಾ. ಒನ್ಸ್ ಅಗೇನ್ ಈ ಡೈಸ್ ತಗೊಂಡು ನಾನು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ, ಆಯಿತಾ. ಈ ಡೈಸ್ ತಗೊಳ್ಳಿ, ಈ ಡೈಸ್ ಫಸ್ಟ್ ಏನು ಮಾಡಬೇಕು, ಅವನೇನಾರ ದ ನಂಬರ್ ಆಪೋಸಿಟ್ ಟು 4 ಏನಾರ ಕೇಳಿದ್ರೆ ಬರ್ಕೊಳ್ಳಿ, 4 ಅಂತ ಬರ್ಕೊಳ್ಳಿ. ದ ನಂಬರ್ ಆಪೋಸಿಟ್ 4 ಅಂದರೆ 4 ಈ ಡೈಸಲ್ಲಿದೆ, ಈ ಡೈಸ್ನ ತಗೊಳ್ಳಿ. ಈ ಡೈಸು ಸ್ಟ್ಯಾಂಡರ್ಡ್ ಡೈಸಾ ಜನರಲ್ ಡೈಸಾ ಅಂತ ಫೈಂಡ್ ಔಟ್ ಮಾಡಿ. ನೋಡಿ, 4 + 2 4 + 2 6 ಬರ್ತೈತೆ, 2 + 1 3 ಬರ್ತೈತೆ, 4 + 1 5 ಬರ್ತೈತೆ, ಆಯಿತಾ. ಹಾಗಾದರೆ ಇದೇನಾಗುತ್ತೆ, ಸ್ಟ್ಯಾಂಡರ್ಡ್ ಡೈಸ್ ಆಗುತ್ತೆ. ಒನ್ಸ್ ಅಗೇನ್ ಇದು ಸ್ಟ್ಯಾಂಡರ್ಡ್ ಡೈಸ್ ಆಗುತ್ತೆ, ಆಯಿತಾ. ಈಗೇನು ಮಾಡಿ, 4ದು ಆಪೋಸಿಟ್ ನಂಬರ್ ಏನಾಗುತ್ತೆ ಸ್ಟ್ಯಾಂಡರ್ಡ್ ಡೈಸ್ಗೆ, 4 + 3 = 7 ಆಗುತ್ತೆ, ಆಯಿತಾ. 4ದು ಆಪೋಸಿಟ್ ನಂಬರು 3 ಆಗುತ್ತೆ, 4ದು ಆಪೋಸಿಟ್ ನಂಬರು 3, 3ದು ಆಪೋಸಿಟ್ ನಂಬರು 4 ಆಗುತ್ತೆ, ಆಯಿತಾ. ಈ ರೀತಿ ಫೈಂಡ್ ಔಟ್ ಮಾಡ್ಬೋದು. 4 ಬದಲು ಅವನೇನೋ 1 ಕೇಳಿದ್ರೆ, 4 ಬದಲು 1 ಕೇಳಿದ್ರೆ ಯಾವ ರೀತಿ ಮಾಡ್ತೀರಾ, ಒಂದು ಆಪೋಸಿಟ್ ನಂಬರ್ ಸಮ್ ಆಫ್ ಆಪೋಸಿಟ್ ನಂಬರ್ = 7 ಆಗುತ್ತೆ. 1 + 6 = 7 ಆಗುತ್ತೆ. ಸ್ಟ್ಯಾಂಡರ್ಡ್ ಡೈಸ್ ಅಲ್ವಾ, ಸ್ಟ್ಯಾಂಡರ್ಡ್ ಡೈಸ್ ಅಂದರೆ ಆಪೋಸಿಟ್ ಸೈಡು ಸೇಮ್ ಇರುತ್ತೆ. 1 + 6 = 7 ಆಗುತ್ತೆ. ಸೊ ಒಂದು ಆಪೋಸಿಟ್ ಸೈಡು 6 ಆಗುತ್ತೆ, 6ದು ಆಪೋಸಿಟ್ ಸೈಡು 1 ಆಗುತ್ತೆ. ಈಗ ನೆಕ್ಸ್ಟ್ ಎಕ್ಸಾಂಪಲ್ ಯಾವ್ದು ಉಳ್ಕೋತು, 2 ತಗೋತೀನಿ.
ಟು ದ ಆಪೋಸಿಟ್ ಸೈಡ್ ಏನಾಗುತ್ತೆ 2 + 5 = 7 ಆಗುತ್ತೆ ಆಯಿತಾ. ಹಾಗಂದರೆ 2 ಆಪೋಸಿಟ್ ಸೈಡು 5 ಆಗುತ್ತೆ, 5 ಆಪೋಸಿಟ್ ಸೈಡು 2 ಆಗುತ್ತೆ. ಈ ರೀತಿ ಯಾವುದೇ ಲೆಕ್ಕ ಕೊಟ್ಟು ನೀವು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಟೈಪ್ 2 ಡೈಸ್ ಮೇಲೆ ಇನ್ನೊಂದು ಎಕ್ಸಾಂಪಲ್ ಸಾಲ್ವ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಎಕ್ಸಾಂಪಲ್ ಸಾಲ್ವ್ ಮಾಡ್ತಾ ಇದ್ದೀನಿ. ಇಲ್ಲೂ ಅಷ್ಟೇ 2 ಡೈಸ್ ಕೊಟ್ಟಿದ್ದಾನೆ. 2 ಡೈಸ್ ಕೊಟ್ಬಿಟ್ಟು ದ ನಂಬರ್ ಆಪೋಸಿಟ್ ಟು 6 ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯಿತಾ. ದ ನಂಬರ್ ಆಪೋಸಿಟ್ 6ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಫಸ್ಟು ಕಾಮನ್ ಫೇಸ್ನ ಐಡೆಂಟಿಫೈ ಮಾಡಿ. ಎಷ್ಟು ಕಾಮನ್ ಫೇಸ್ ಇದೆ ಅನ್ನೋದನ್ನು ಐಡೆಂಟಿಫೈ ಮಾಡಿ. ಏನಿದೆ 2 3 6 2 1 4 ಒಂದೇ ಒಂದು ಕಾಮನ್ ಫೇಸ್ ಇದೆ ಆಯಿತಾ. ಎರಡರಲ್ಲೂ ಒಂದೇ ಒಂದು ಕಾಮನ್ ಫೇಸ್ ಇದೆ ನೋಡಿ. 2 3 6 2 1 4 ಒಂದೇ ಒಂದು ಕಾಮನ್ ಫೇಸ್ ಇದೆ. ಎರಡರಲ್ಲೂ ಒಂದೇ ಒಂದು ಕಾಮನ್ ಫೇಸ್ ಇದೆ. ಒಂದೇ ಒಂದು ಕಾಮನ್ ಫೇಸ್ ಇದ್ದಾಗ ಏನು ಮಾಡಬೇಕು ಅಂದರೆ, ಒಂದೇ ಒಂದು ಕಾಮನ್ ಫೇಸ್ ಇದ್ದಾಗ ಫಸ್ಟ್ ಈ ನಂಬರ್ ಬರ್ಕೊಳ್ಳಿ. ಆಯಿತಾ. ಕ್ಲಾಕ್ ವೈಸಲ್ಲಿ ಗಡಿಯಾರದ ದಿಕ್ಕಿನಲ್ಲಿ ಬೇರೆ ನಂಬರ್ ಬರ್ಕೊಳ್ಳಿ. 263 ಆಯಿತಾ. ಈ ನಂಬರ್ ಕಾಮನ್ ಇದೆ, ಎರಡರಲ್ಲೂ ಮ್ಯಾಚಿಂಗ್ ನಂಬರ್ ಇದೆ 2. ಫಸ್ಟ್ ಬರ್ಕೊಳ್ಳಿ 263 ಅಂದ್ಬಿಟ್ಟು ಕ್ಲಾಕ್ ವೈಸ್ ಡೈರೆಕ್ಷನ್ ಬರ್ಕೊಳ್ಳಿ. ಹಿಂಗೆ ಕ್ಲಾಕ್ ವೈಸ್ ಡೈರೆಕ್ಷನ್ ಬರ್ಕೊಳ್ಳಿ ಆಯಿತಾ. ಪುನಃ ಈ ಡೈಸ್ಗೆ ಹೋಗಿ. ಈ ಡೈಸಲ್ಲಿ ಫಸ್ಟು ಈ ನಂಬರ್ ಬರ್ಕೊಳ್ಳಿ, ಮ್ಯಾಚಿಂಗ್ ನಂಬರ್ 2 ಇದೆ. 2 ಬರ್ಕೊಳ್ಳಿ. 2 ಬರ್ಕೊಂಡು ಕ್ಲಾಕ್ ವೈಸಲ್ಲಿ ಈ ನಂಬರ್ ಬರ್ಕೊಂಡು ಕ್ಲಾಕ್ ವೈಸಲ್ಲಿ ಬೇರೆ ನಂಬರ್ ಬರೀರಿ. 241 ಅಂತ ಬರ್ಕೊಳ್ಳಿ ಆಯಿತಾ. ಇಷ್ಟೇ ಆಯಿತಾ. ಎರಡರಲ್ಲೂ ಮ್ಯಾಚಿಂಗ್ ನಂಬರ್ ಬರ್ಕೊಳ್ಳಿ. ಫಸ್ಟ್ ಆ ಮ್ಯಾಚಿಂಗ್ ನಂಬರ್ ಬರ್ಕೊಂಡು 263 ಅಂತ ಬರ್ಕೊಳ್ಳಿ. 263. ಅದೇ ರೀತಿ ಇದರಲ್ಲಿ ಮ್ಯಾಚಿಂಗ್ ನಂಬರ್ ಫಸ್ಟ್ ಬರ್ಕೊಂಡು 241 ಅಂತ ಬರ್ಕೊಳ್ಳಿ. ಈಗ ಕ್ವಶನ್ ಬನ್ನಿ. ದ ನಂಬರ್ ಆಪೋಸಿಟ್ ಟು 6ಗೆ ಆಪೋಸಿಟ್ ನಂಬರ್ ಯಾವುದು ನೋಡಿ, ಇಲ್ಲೇ ಇದೆ, ಡೈರೆಕ್ಟಾಗಿ ಬರ್ಕೋಬೋದು. 6ಗೆ ಆಪೋಸಿಟ್ ನಂಬರು 4ಗೆ ಆಪೋಸಿಟ್ ನಂಬರ್ 6 ಆಯಿತಾ. ಆಪ್ಷನ್ ಏನು ಬರುತ್ತೆ, ಆಪ್ಷನ್ ಸಿ ಆಯಿತಾ. ಫಸ್ಟ್ ಏನು ಮಾಡಬೇಕು, ಯಾವುದೇ ರೀತಿ ಡೈಸ್ ಕೊಟ್ಟರೆ ಆಯಿತಾ, 2 ಡೈಸ್ ಕೊಟ್ಟರೆ ಫಸ್ಟ್ ಏನು ಮಾಡಬೇಕು ಅಂದರೆ, ಫಸ್ಟ್ ಕಾಮನ್ ಫೇಸ್ನ ಐಡೆಂಟಿಫೈ ಮಾಡಿ ಆಯಿತಾ. ಅದರಲ್ಲಿ ಒಂದೇ ಒಂದು ಕಾಮನ್ ಫೇಸ್ ಏನಾದ್ರು ಸಿಕ್ಕಿದ್ರೆ ಈ ಪ್ರೊಸೀಜರ್ನ ಫಾಲೋ ಮಾಡಿ. ಇಲ್ಲಿ ನೋಡಿ, ಟೈಪ್ 2 ಡೈಸ್ ಮೇಲೆ ಇನ್ನೊಂದು ಎಕ್ಸಾಂಪಲ್ ತೊಗೊಂಡು ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಇದರಲ್ಲೂ ಅಷ್ಟೇ 2 ಡೈಸ್ ಕೊಟ್ಟಿದ್ದಾನೆ. 2 ಡೈಸ್ ಕೊಟ್ಬಿಟ್ಟು ದ ನಂಬರ್ ಆಪೋಸಿಟ್ ಟು 4 ಯಾವುದು ಅಂತ ಕೇಳಿದ್ದಾನೆ ಆಯಿತಾ. 2 ಡೈಸ್ ಕೊಟ್ಬಿಟ್ಟು ದ ನಂಬರ್ ಆಪೋಸಿಟ್ ಟು 4 ಯಾವುದು ಅಂತ ಕೇಳಿದ್ದಾನೆ. ಫಸ್ಟ್ ಏನು ಮಾಡಬೇಕು, ಈ ರೀತಿ 2 ಡೈಸ್ ಕೊಟ್ಟಾಗ ಕಾಮನ್ ಫೇಸ್ನ ಐಡೆಂಟಿಫೈ ಮಾಡಬೇಕು. ಆಯಿತಾ. ನೋಡಿ 134 ಆಯಿತಾ, 135 1313 ಆಯಿತಾ. ನಂಬರ್ ಆಫ್ ಕಾಮನ್ ಫೇಸು ಅಥವಾ ನಂಬರ್ ಆಫ್ ಕಾಮನ್ ಸೈಡು 2 ಇದೆ. 1 3 1 3 ಆಯಿತಾ. ಸೊ ಇದರಲ್ಲಿ ಎಷ್ಟು ಕಾಮನ್ ಫೇಸ್ ಇದೆ, ಇದರಲ್ಲಿ 2 ಕಾಮನ್ ಫೇಸ್ ಇದೆ, 2 ಕಾಮನ್ ಫೇಸ್ ಇದೆ. ಫಸ್ಟ್ ಇದನ್ನ ಈ ಕೆಲಸ ಮಾಡಬೇಕು. ಇದು ಫಸ್ಟ್ ಕಾಮನ್ ಫೇಸ್ನ ಐಡೆಂಟಿಫೈ ಮಾಡಬೇಕು. 1 and 3 2 ಕಾಮನ್ ಫೇಸ್ ಇದೆ ಆಯಿತಾ. ಆ ಥರ ಇದ್ದಾಗ ನಾವು ಡೈರೆಕ್ಟಾಗಿ 4ಗೆ ಆಪೋಸಿಟ್ ನಂಬರ್ 5 ಅಂತ ಬರ್ಕೋಬೋದು ಆಯಿತಾ. 4ಗೆ ಆಪೋಸಿಟ್ ನಂಬರು 5 ಅಂತ ಬರ್ಕೋಬೋದು, ಅಥವಾ 5ಗೆ ಆಪೋಸಿಟ್ ನಂಬರ್ 4 ಅಂತ ಇದು ಮಾಡ್ಬೋದು. ಆಪ್ಷನ್ ಏನು ಕೊಟ್ಟಿದ್ದಾನೆ, ಇದರಲ್ಲೂ ಅಷ್ಟೇ ABCD ಆಪ್ಷನ್ ಕೊಟ್ಟಿದ್ದಾರೆ ಆಯಿತಾ. ಇದರಲ್ಲೂ ಆಪ್ಷನ್ ಏನು ಕೊಟ್ಟಿದ್ದಾನೆ, A1 B3 C4 D5 ಅಂತ ಕೊಟ್ಟಿದ್ದಾನೆ. 4ಗೆ ಆಪೋಸಿಟ್ ನಂಬರ್ ಯಾವುದು, 4ಗೆ ಆಪೋಸಿಟ್ ನಂಬರು 5 ಆಗಿರುತ್ತೆ ಆಯಿತಾ. ಅವ್ನು ಕೇಳಿರೋದು 4ಗೆ ಆಪೋಸಿಟ್ ನಂಬರು 5 ಆಗಿರುತ್ತೆ. 4ಗೆ ಆಪೋಸಿಟ್ ನಂಬರು 5 ಆಗಿರುತ್ತೆ. ಈ ರೀತಿ ಫಸ್ಟ್ ಏನು ಮಾಡಿ, ಯಾವುದೇ 2 ಡೈಸ್ ಕೊಟ್ಟರೆ 2 ಡೈಸ್ ಕೊಟ್ಟ ತಕ್ಷಣ ಫಸ್ಟ್ ಏನು ಮಾಡಬೇಕು, ಫಸ್ಟ್ ಕಾಮನ್ ಫೇಸ್ನ ಐಡೆಂಟಿಫೈ ಮಾಡಿಬಿಟ್ಟು ಪ್ರೊಸೀಜರ್ ಫಾಲೋ ಮಾಡಿ ನಿಮ್ಗೆ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟು ಟೈಪ್ 3 ಮೇಲೆ ಒಂದು ಎಕ್ಸಾಂಪಲ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಟೈಪ್ 3 ಅಂದರೆ ಏನು, ಟೈಪ್ 3 ಅಂದರೆ 3 ಡೈಸ್ ಇದೆ, 1 2 3 ಡೈಸ್ ಇದ್ದರೆ ಅದನ್ನು ಟೈಪ್ 3 ಅಂತ ಹೇಳ್ತಾ ಇದ್ದೀವಿ. ಟೈಪ್ 3ಅಲ್ಲಿ 3 ಡೈಸ್ ಇದೆ. 3 ಡೈಸ್ ಕೊಟ್ಬಿಟ್ಟು ದ ನಂಬರ್ ಆಪೋಸಿಟ್ ಟು 6ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಆಯಿತಾ. ದ ನಂಬರ್ ಆಪೋಸಿಟ್ ಟು 6ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಆಯಿತಾ. ಈ ರೀತಿ ಕೊಟ್ಟಾಗ ಏನು ಮಾಡಬೇಕು ಅಂದರೆ, ಫಸ್ಟು ನಂಬರ್ 6 ಯಾವ ಡೈಸಲ್ಲಿದೆ ಅದನ್ನು ಐಡೆಂಟಿಫೈ ಮಾಡಿ ಆಯಿತಾ. ನಂಬರ್ 6 ಯಾವ ಡೈಸಲ್ಲಿದೆ, ನಂಬರ್ 6 ಇಲ್ಲಿದೆ ನೋಡಿ. ನಂಬರ್ 6 ಈ ಡೈಸಲ್ಲಿದೆ, ಇದರಲ್ಲಿಲ್ಲ. ಪುನಃ ನಂಬರ್ 6 ಈ ಡೈಸಲ್ಲಿದೆ ಆಯಿತಾ. ನಂಬರ್ 6 ಈ ಡೈಸಲ್ಲಿದೆ ಆಯಿತಾ. ಈಗ ಏನು ಮಾಡಿ ಅಂದರೆ, ನಂಬರ್ 6 ಸಿಗ್ತಾ, ನಂಬರ್ 6 ಇರೋ ಡೈಸು ಅದ್ರ ಜೊತೆಗೆ ಇನ್ನೊಂದು ಡೈಸ್ ತೊಗೊಂಡು ಕಂಪೇರ್ ಮಾಡಿ. ನಂಬರ್ 6 ಇರೋ ಡೈಸು ಅದೊಂದು ತೊಗೊಳ್ಳಿ, ಅದ್ರ ಜೊತೆಗೆ ಇನ್ನೊಂದು ಡೈಸ್ ತೊಗೊಂಡು ಕಂಪೇರ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ ಆಯಿತಾ. ನಾನೇನು ಮಾಡ್ತೀನಿ, ಇದೊಂದು ತೊಗೋತೀನಿ. ಡೈಸ್ ನಂಬರ್ 1 ಡೈಸ್ ನಂಬರ್ 2 ಇವೆರಡು ತೊಗೊಂಡು ಕಂಪೇರ್ ಮಾಡ್ತೀನಿ ಆಯಿತಾ. ಇದು ಡೈಸ್ ನಂಬರ್ 1 ಡೈಸ್ ನಂಬರ್
ಟು ಡೈಸ್ ನಂಬರ್ 3 ಆಯಿತಾ. ಡೈಸ್ ನಂಬರ್ 1 and 2 ತೊಗೊಂಡು ಕಂಪೇರ್ ಮಾಡ್ತೀನಿ. ಡೈಸ್ ನಂಬರ್ 1 ಮತ್ತು ಡೈಸ್ ನಂಬರ್ 2 ಇವೆರಡು ತೊಗೊಂಡು ಕಂಪೇರ್ ಮಾಡ್ತೀನಿ. ಯಾಕಂದರೆ ನಂಬರ್ 6 ಇದೆ, ನಂಬರ್ 6 ಇರೋ ಡೈಸ್ ತೊಗೋಬೇಕು, ಅದ್ರ ಜೊತೆ ಇನ್ನೊಂದು ಡೈಸ್ ತೊಗೊಂಡು ಕಂಪೇರ್ ಮಾಡಬೇಕು. ಇದು ಮತ್ತು ಇದನ್ನು ತೊಗೊಂಡು ಕಂಪೇರ್ ಮಾಡ್ತೀನಿ ಆಯಿತಾ. ಫಸ್ಟ್ ಏನು ಮಾಡಬೇಕು, ಕಾಮನ್ ಫೇಸ್ ಐಡೆಂಟಿಫೈ ಮಾಡಬೇಕು. 1 and 2 ಡೈಸ್ ತೊಗೊಂಡಿದ್ರಲ್ಲ, ಇದರಲ್ಲಿ ಕಾಮನ್ ಫೇಸ್ನ ಐಡೆಂಟಿಫೈ ಮಾಡಿ. ಕಾಮನ್ ಫೇಸ್ ಎಷ್ಟಿದೆ, ಕಾಮನ್ ಫೇಸ್ ನೋಡಿ 3 4 6 ಆಯಿತಾ. 1 5 4 ಕಾಮನ್ ಫೇಸು 1 ಇದೆ, ಕಾಮನ್ ಸೈಡು ಅಥವಾ ಕಾಮನ್ ಫೇಸು 1 ಇದೆ ಆಯಿತಾ. 3 4 6 1 4 5 ಒಂದೇ ಒಂದು ಕಾಮನ್ ಫೇಸ್ ಇದೆ. ಕಾಮನ್ ಫೇಸ್ ಎಷ್ಟಿದೆ, ಒಂದೇ ಒಂದು ಕಾಮನ್ ಫೇಸ್ ಇದೆ. ಒಂದೇ ಒಂದು ಕಾಮನ್ ಫೇಸ್ ಇದ್ರೆ ಏನು ಮಾಡ್ತೀರಾ, ಒಂದೇ ಒಂದು ಕಾಮನ್ ಫೇಸ್ ಇದ್ದರೆ ಫಸ್ಟು ಆ ನಂಬರ್ ಬರ್ಕೋತೀರಾ 4 ಆಯಿತಾ. 4 ಬರ್ಕೊಂಡು ಕ್ಲಾಕ್ ವೈಸಲ್ಲಿ ಬೇರೆ ನಂಬರು ಬರ್ಕೋತೀರಾ ಆಯಿತಾ. 4 3 6 4 3 6 4 3 6 ಕ್ಲಾಕ್ ವೈಸಲ್ಲಿ ಬರ್ಕೊಂಡಿದ್ರು ಆಯಿತಾ. ಪುನಃ ಈ ಡೈಸು ಫಸ್ಟು ಕಾಮನ್ ನಂಬರ್ ಮ್ಯಾಚಿಂಗ್ ನಂಬರ್ನ ಬರ್ಕೊಂಡಿದ್ದೀರಾ. ಅದಾದಮೇಲೆ ಕ್ಲಾಕ್ ವೈಸಲ್ಲಿ ನಂಬರ್ನ ಬರ್ಕೋತೀರಾ 4 5 1 4 5 1 ಆಯಿತಾ. ಈಗ ನೋಡಿ ಬಂತು, ಅವ್ನು ಕೇಳೋದು ನಂಬರ್ 6ಗೆ ಆಪೋಸಿಟ್ ನಂಬರ್ ಯಾವುದು ಅಂತ. ಇಲ್ಲಿ ನೋಡಿ, ನಂಬರ್ 6ಗೆ ಆಪೋಸಿಟ್ ನಂಬರು 1 ಆಗಿರುತ್ತೆ ಆಯಿತಾ. ನಂಬರ್ 6ಗೆ ಆಪೋಸಿಟ್ ನಂಬರು 1 ಆಗಿರುತ್ತೆ ಆಯಿತಾ. ಈ ರೀತಿ ಫೈಂಡ್ ಔಟ್ ಮಾಡ್ಬೋದು ಆಯಿತಾ. ಈಗ ನೋಡಿ, ಇದೇ ಎಕ್ಸಾಂಪಲ್ ತಗೊಂಡು ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ವಲ್ಪ ಮಕ್ಕಳಿಗೆ ಕನ್ಫ್ಯೂಷನ್ ಇರುತ್ತೆ. ಲಾಸ್ಟ್ ಟೈಮು 1 ಮತ್ತು ಡೈಸ್ ನಂಬರ್ 2 ತಗೊಂಡು ಆನ್ಸರ್ ಫೈಂಡ್ ಔಟ್ ಮಾಡಿದ್ದೀವಿ. ನಾನು ಆಲ್ರೆಡಿ ಹೇಳಿದೆ, ನಂಬರ್ 6 ಇದೆ, ಆ ಡೈಸ್ ತಗೊಳ್ಳಿ, ಅದ್ರ ಜೊತೆಗೆ ಇನ್ನೊಂದು ಡೈಸ್ ತಗೊಂಡು ಕಂಪೇರ್ ಮಾಡಿದ್ರೆ ಆನ್ಸರ್ ಸಿಗುತ್ತೆ ಅಂತ. ನಾನೇನು ಮಾಡಿದೆ, ಲಾಸ್ಟು 1 and 2 ತಗೊಂಡು ಕಂಪೇರ್ ಮಾಡಿದೆ, ಆನ್ಸರ್ ಸಿಕ್ತು ಆಯಿತಾ. 2 and 3 ತಗೊಂಡು ಕಂಪೇರ್ ಮಾಡಲಿಲ್ಲ. ಈಗ 2 and 3 ತಗೊಂಡು ಕಂಪೇರ್ ಮಾಡ್ತೀನಿ. ಡೈಸು 2 ಮತ್ತು 3 ತಗೋತೀನಿ, ಡೈಸು 2 and 3 ತಗೋತೀನಿ ಆಯಿತಾ. ಯಾಕಂದರೆ ನಂಬರ್ ಆಪೋಸಿಟ್ 6 ಕೇಳಿದ್ದಾನೆ ಆಯಿತಾ. 6 ಈ ಡೈಸಲ್ಲಿದೆ, ಇದ್ರ ಜೊತೆಗೆ ಇನ್ನೊಂದು ಡೈಸ್ ತೊಗೊಂಡು ಕಂಪೇರ್ ಮಾಡ್ತಾ ಇದ್ದೀನಿ ಆಯಿತಾ. ಡೈಸು 2 and 3 ತೊಗೊಂಡಿದ್ದೀನಿ. ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ಕಾಮನ್ ಫೇಸು ಎಷ್ಟಿದೆ, ಕಾಮನ್ ಫೇಸು ಐಡೆಂಟಿಫೈ ಮಾಡಿ. ಇವೆರಡು ಡೈಸಲ್ಲಿ ಎಷ್ಟಿದೆ, 1 4 5 2 5 6 ಆಯಿತಾ. ಕಾಮನ್ ಫೇಸು 1 ಇದೆ. 1 4 5 2 5 6 ಕಾಮನ್ ಫೇಸು 1 ಇದೆ. ಕಾಮನ್ ಫೇಸ್ 1 ಇದ್ರೆ ಏನು ಮಾಡಬೇಕು, ಕಾಮನ್ ಫೇಸ್ 1 ಇದ್ದರೆ ಆ ನಂಬರ್ ಬರ್ಕೊಳ್ಳಿ 5 ಬರ್ಕೊಂಡು ಕ್ಲಾಕ್ ವೈಸಲ್ಲಿ 5 1 4 ಅಂತ ಬರ್ಕೊಳ್ಳಿ. 5 1 4 ಅಂತ ಬರ್ಕೊಳ್ಳಿ. ಕ್ಲಾಕ್ ವೈಸಲ್ಲಿ 5 1 4 ಅಂತ ಬರ್ಕೊಳ್ಳಿ ಆಯಿತಾ. ಮತ್ತು ಈ ಡೈಸು ಫಸ್ಟು ಕಾಮನ್ ನಂಬರ್ ಬರ್ಕೊಳ್ಳಿ, ಮ್ಯಾಚಿಂಗ್ ನಂಬರ್ 5 ಇದೆ, 5 ಬರ್ಕೊಳ್ಳಿ. ಪುನಃ ಕ್ಲಾಕ್ ವೈಸಲ್ಲಿ 5 6 2 ಅಂತ ಬರ್ಕೊಳ್ಳಿ. 5 6 2 ಅಂತ ಬರ್ಕೊಳ್ಳಿ ಆಯಿತಾ. ಅವ್ನು ಕೇಳಿರೋದೇನು, ನಂಬರ್ 6ಗೆ ಆಪೋಸಿಟ್ ನಂಬರ್ ಯಾವುದು ಅಂತ ನೋಡಿ, ಬಂದೇ ಬಿಡ್ತು. ನಂಬರ್ 6ಗೆ ಆಪೋಸಿಟ್ ನಂಬರು 1 ಆಗಿರುತ್ತೆ. ನಂಬರ್ 6ಗೆ ಆಪೋಸಿಟ್ ನಂಬರು 1, 6ಗೆ ಆಪೋಸಿಟ್ ನಂಬರ್ 1. ಈ ರೀತಿ ಮಾಡಿದ್ರು ನಿಮಗೆ ಆನ್ಸರ್ ಸಿಗುತ್ತೆ ಆಯಿತಾ. ನೋಡಿ, ಇದೇ ಎಕ್ಸಾಂಪಲ್ ತಗೊಂಡು ಪುನಃ ಇನ್ನೊಂದು ರೀತಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮಕ್ಕಳಿಗೆ ಇನ್ನೂ ಕನ್ಫ್ಯೂಷನ್ ಇರುತ್ತೆ, ಸ್ವಲ್ಪ ಕನ್ಫ್ಯೂಷನ್ ಅಂತ ಇನ್ನೂ ಕ್ರಾಸ್ ಕ್ವಶನ್ ಇರುತ್ತೆ. ಏನಂದರೆ 1 and 2 ತೊಗೊಂಡು ಸಾಲ್ವ್ ಮಾಡಿದ್ದೀನಿ. ಡೈಸ್ ನಂಬರ್ 1 and 2 ತೊಗೊಂಡು ಸಾಲ್ವ್ ಮಾಡಿದ್ದೀನಿ, ಆನ್ಸರ್ ಬಂದಿದೆ. ಅದಾದಮೇಲೆ 2 and 3 ತೊಗೊಂಡು ಸಾಲ್ವ್ ಮಾಡಿದ್ದೀನಿ. ಡೈಸು 2 and 3 ತೊಗೊಂಡು ಸಾಲ್ವ್ ಮಾಡಿದ್ದೀನಿ, ಆನ್ಸರ್ ಸಿಕ್ಕಿದೆ. 1 and 3 ತೊಗೊಂಡು ಸಾಲ್ವ್ ಮಾಡಿದ್ರೆ ಆನ್ಸರ್ ಬರುತ್ತಾ ಅಂತ ಸ್ವಲ್ಪ ಮಕ್ಕಳಿಗೆ ಡೌಟ್ ಇರುತ್ತೆ. ಡೈಸ್ ನಂಬರ್ 1 ಮತ್ತು 3 ತೊಗೊಂಡು ಸಾಲ್ವ್ ಮಾಡಿದ್ರೆ ಆನ್ಸರ್ ಬರುತ್ತಾ ಅಂತ ಸ್ವಲ್ಪ ಮಕ್ಕಳಿಗೆ ಡೌಟ್ ಇರುತ್ತೆ ಆಯಿತಾ. ನೋಡಿ, ನಾನು ಆಲ್ರೆಡಿ ಫಸ್ಟ್ ರೂಲ್ ಏನು ಮಾಡಬೇಕು, ದ ನಂಬರ್ ಆಪೋಸಿಟ್ 6, ಆ ಡೈಸಲ್ಲಿ ನಂಬರ್ 6 ಇದೆಯಾ ಅಂತ ಫಸ್ಟ್ ನೋಡಬೇಕು. ಇದೆಯಾ, ನಂಬರ್ 1ನಲ್ಲಿ 6 ಇದೆ, ನಂಬರ್ 1ನಲ್ಲಿ 6 ಇದೆ. ಸೊ ತೊಗೊಂಡು ಸಾಲ್ವ್ ಮಾಡಿದ್ರೆ ಆನ್ಸರ್ ಬಂದೇ ಬರುತ್ತೆ ಆಯಿತಾ. ಈಗೇನು ಮಾಡ್ತಾ ಇದ್ದೀನಿ, ಡೈಸು 1 and 3 ತೊಗೋತಾ ಇದ್ದೀನಿ. ಡೈಸು 1 and 3 ತೊಗೊಂಡಿದ್ದೀನಿ. ಫಸ್ಟ್ ಏನು ಮಾಡಬೇಕು, ಕಾಮನ್ ಫೇಸ್ ಐಡೆಂಟಿಫೈ ಮಾಡಬೇಕು. ಕಾಮನ್ ಫೇಸ್ ಏನಿದೆ, 6 4 3 6 2 5 ಕಾಮನ್ ಫೇಸು 6 ಇದೆ ಆಯಿತಾ. 6 4 3 6 2 5 ಒಂದೇ ಒಂದು ಕಾಮನ್ ಫೇಸ್ ಇದೆ. ಕಾಮನ್ ಫೇಸು ಒಂದೇ 1 ಇದೆ ಆಯಿತಾ. ಕಾಮನ್ ಫೇಸ್ 1 ಇದ್ರೆ ಏನು ಮಾಡಬೇಕು, ಕಾಮನ್ ಫೇಸ್ 1 ಇದ್ದರೆ ಫಸ್ಟ್ ಒಂದು ನಂಬರ್ ಬರ್ಕೊಳ್ಳಿ, ಕಾಮನ್ ನಂಬರ್ ಬರ್ಕೊಳ್ಳಿ. ಪುನಃ ಕ್ಲಾಕ್ ವೈಸಲ್ಲಿ ಬೇರೆ ನಂಬರ್ ಬರ್ಕೊಳ್ಳಿ. 6 4 3 6 4 3 ಅಂತ ಬರ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಡೈಸ್ ನಂಬರ್ 3 ಬನ್ನಿ, ಕಾಮನ್ ನಂಬರ್ ಬರ್ಕೊಳ್ಳಿ. ಫಸ್ಟು ಕಾಮನ್ ನಂಬರು 6 ಇದೆ, ಬರ್ಕೊಳ್ಳಿ. ಪುನಃ ಕ್ಲಾಕ್ ವೈಸಲ್ಲಿ 6 2 5 ಕ್ಲಾಕ್ ವೈಸಲ್ಲಿ ನಂಬರ್ ಬರ್ಕೊಳ್ಳಿ. 6
2 5 ಕ್ಲಾಕ್ ವೈಸಲ್ಲಿ ಬರ್ಕೊಳ್ಳಿ ಆಯಿತಾ. ಆ ನಂಬರ್ ಕೇಳಿರೋದು ದ ನಂಬರ್ ಆಪೋಸಿಟ್ ಟು 6 ಆಯಿತಾ. ಈಗ ನೋಡಿ ಕೇರ್ಫುಲ್ ಆಗಿ ದ ನಂಬರ್ ಆಪೋಸಿಟ್ ಟು 6. 6ಗೆ 6 ಬರುತ್ತಾ? ಬರಲ್ಲ. ಇಲ್ಲಿ ನೋಡಿ 4ಗೆ 2 ಬರುತ್ತೆ, 4ಗೆ 2 ಬರುತ್ತೆ, 3ಗೆ 5 ಬರುತ್ತೆ ಆಯಿತಾ. ನೋಡಿ 1 2 3 4 5 6 ಆಯಿತಾ. 4ಗೆ 2 ಬರುತ್ತೆ, 4ಗೆ 2 ಬರುತ್ತೆ, 4ಗೆ 2 ಬರುತ್ತೆ, 4ಗೆ 2 ಬರುತ್ತೆ, ಕ್ಯಾನ್ಸಲ್ ಮಾಡಿದ್ವಿ. ನೆಕ್ಸ್ಟ್ 3ಗೆ 5 ಬರುತ್ತೆ, 3ಗೆ 5 ಅಂದರೆ 3ಗೆ 5 ಬರುತ್ತೆ ಆಯಿತಾ. ಉಳಿದಿರೋದೇನು 6ಗೆ 1 ಬರಬೇಕು ಆಯಿತಾ. 6ಗೆ 1 ಬರಬೇಕು. ಇದರ ಅರ್ಥ 6ಗೆ ಆಪೋಸಿಟ್ ನಂಬರು 1 ಆಗುತ್ತೆ. 6ಗೆ ಆಪೋಸಿಟ್ ನಂಬರ್ 1 ಆಯಿತಾ. ಪ್ರಾಪರ್ ಪ್ರೊಸೀಜರ್ ಫಾಲೋ ಮಾಡಿದ್ರೆ 100% ಆನ್ಸರ್ ಸಿಕ್ಕೇ ಸಿಗುತ್ತೆ. ಇದೇ ಎಕ್ಸಾಂಪಲ್ ಆಯಿತಾ. 3 ಥರ ತಗೊಂಡು ಸಾಲ್ವ್ ಮಾಡಿದ್ವಿ ಆಯಿತಾ. ಮೂರು ಟೈಪಲ್ಲಿ ಅಥವಾ 3 ವೇಲಿ ಸಾಲ್ವ್ ಮಾಡಿದ್ವಿ. 3 ವೇ ಸಾಲ್ವ್ ಮಾಡಿದಾಗ ನಾನು ಪ್ರಾಪರ್ ಪ್ರೊಸೀಜರ್ ಯೂಸ್ ಮಾಡಿದ್ವಿ. ಪ್ರಾಪರ್ ಪ್ರೊಸೀಜರ್ ಅಂದ್ರೇನು? ಫಸ್ಟು ದ ನಂಬರ್ ಆಪೋಸಿಟ್ ಟು 6 ಅಂದಿದ್ದೇನೆ. ನಂಬರ್ 6 ಇರೋ ಡೈಸ್ನ ಐಡೆಂಟಿಫೈ ಮಾಡಿ. ಯಾವ ಡೈಸಲ್ಲಿ ನಂಬರ್ 6 ಇದೆ ಅದನ್ನು ಐಡೆಂಟಿಫೈ ಮಾಡಿ, ಅದ್ರ ಜೊತೆಲಿ ಇನ್ನೊಂದು ಡೈಸ್ ತೊಗೊಂಡು ಕಂಪೇರ್ ಮಾಡಿ ಆಯಿತಾ. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಿದ್ದೀನಿ? ಕಾಮನ್ ಫೇಸ್ನ ಐಡೆಂಟಿಫೈ ಮಾಡಿದ್ದೀನಿ. ಕಾಮನ್ ಫೇಸ್ನ ಐಡೆಂಟಿಫೈ ಮಾಡಿದ್ರೆ ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ. ಕಾಮನ್ ಫೇಸ್ 1 ಇದ್ದರೆ ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ, ಕಾಮನ್ ಫೇಸ್ 2 ಇದ್ದರೆ ಅದಕ್ಕೆ ಇನ್ನೊಂದು ಪ್ರೊಸೀಜರ್ ಇರುತ್ತೆ. ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಮೆಥಡ್ ಫಾಲೋ ಮಾಡಿ 100% ನಾವು ಈ ರೀತಿ ಎಷ್ಟೇ ಲೆಕ್ಕ ಕೊಟ್ಟರು ಸಾಲ್ವ್ ಮಾಡ್ಬೋದು. ಈಗ ನೋಡಿ, ಈಗ ಟೈಪ್ 4 ಮೇಲೆ ಒಂದು ಎಕ್ಸಾಂಪಲ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಟೈಪ್ 4 ಅಂದ್ರೇನು? ಟೈಪ್ 4 ಅಂದರೆ 4 ಡೈಸ್ ಇರುತ್ತೆ ನೋಡಿ. ಟೈಪ್ 4 ಅಂದರೆ 1 2 3 4 ಡೈಸ್ ಇರುತ್ತೆ ಆಯಿತಾ. ಇಲ್ಲಿ 4 ಡೈಸ್ ಕೊಟ್ಬಿಟ್ಟು ಲೆಟರ್ ಆಪೋಸಿಟ್ ಟು ಡಿ ಯಾವುದು ಅಂತ ಕೇಳಿದ್ದೇನೆ ಆಯಿತಾ. ದ ಲೆಟರ್ ಆಪೋಸಿಟ್ ಟು ಡಿ ಅಂದರೆ ಆಲ್ಫಾಬೆಟ್ ಡಿಗೆ ಆಪೋಸಿಟ್ ಲೆಟ್ರ್ ಯಾವ್ದು ಬರುತ್ತೆ ಅಂತ ಕೇಳಿದ್ದೇನೆ ಆಯಿತಾ. ಫಸ್ಟ್ ರೂಲ್ ಏನು ಮಾಡಬೇಕು? ಫಸ್ಟು ಲೆಟರ್ ಡಿ ಎಲ್ಲೆಲ್ಲಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಲೆಟರ್ ಡಿ ಯಾವ ಡೈಸಲ್ಲಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಎಲ್ಲಿದೆ ನೋಡಿ, ಇಲ್ಲಿದೆ ಡೈಸಲ್ಲಿ ನೋಡಿ. ಈ ಡೈಸಲ್ಲಿ ಲೆಟ್ರ್ ಇದೆ. ಲೆಟರ್ ಡಿ ಈ ಡೈಸಲ್ಲಿದೆ, ಇದರಲ್ಲಿಲ್ಲ. ಇಲ್ಲಿದೆ, ಈ ಡೈಸಲ್ಲಿದೆ ಆಯಿತಾ, ಇದರಲ್ಲಿಲ್ಲ ಆಯಿತಾ. ಇಲ್ಲಿ ಮತ್ತೆ ಇಲ್ಲಿದೆ. ಡೈಸ್ ನಂಬರ್ 2 ಮತ್ತು 3 ಲೆಟರ್ ಡಿ ಇದೆ ಆಯಿತಾ. ಹಾಗಿದ್ರೆ ಏನು ಮಾಡಬೇಕು? ಇದ್ರ ಜೊತೆಲಿ ಇನ್ನೊಂದು ಡೈಸ್ ತೊಗೊಳ್ಳಿ. ಇದ್ರ ಜೊತೆಲಿ ಇನ್ನೊಂದು ಡೈಸ್ ತೊಗೊಂಡು ಕಂಪೇರ್ ಮಾಡಿ ಆನ್ಸರ್ ಬರ್ತದೆ. ನಾನೇನು ಮಾಡ್ತೀನಿ? ಡೈಸ್ ನಂಬರ್ 1 and 2 ತೊಗೋತೀನಿ. ಡೈಸ್ ನಂಬರ್ 1 and 2 ತೊಗೋತೀನಿ. ಏನಕ್ಕೆ ಅಂದರೆ ಇದರಲ್ಲಿ ಲೆಟರ್ ಡಿ ಇದೆ ಆಯಿತಾ. ಲೆಟರ್ ಡಿ ಇದೆ, ಈ ಡೈಸ್ ತೊಗೊಳ್ಳಿ. ಇದ್ರ ಜೊತೆಲಿ ಯಾವ ಡೈಸ್ ತೊಗೊಂಡು ನಿಮ್ಗೆ ಆನ್ಸರ್ ಸಿಗುತ್ತೆ. ಅದಕ್ಕೆ 1 and 2 ತೊಗೋತಾ ಇದ್ದೀನಿ ಆಯಿತಾ. ನಾನೇನು ಮಾಡ್ತೀನಿ? ಡೈಸು 1 and 2 ತೊಗೋತಾ ಇದ್ದೀನಿ. 1 and 2 ತೊಗೊಂಡ್ಮೇಲೆ ಏನು ಮಾಡಬೇಕು? ನೆಕ್ಸ್ಟು ಕಾಮನ್ ಫೇಸ್ ಎಷ್ಟಿದೆ ಐಡೆಂಟಿಫೈ ಮಾಡಿ. ಕಾಮನ್ ಫೇಸ್ ಎಷ್ಟಿದೆ? ಇವೆರಡು ಡೈಸ್ ಅಲ್ವೇ? ಎ ಇ ಎಫ್ ಆಯಿತಾ. ಇಲ್ಲಿ ಡಿ ಇ ಎಫ್ ಇದೆ ನೋಡಿ. ಇ ಕಾಮನ್ ಫೇಸ್ ಇದೆ, ಇ ಕಾಮನ್ ಫೇಸ್ ಇದೆ, ಎಫ್ ಇದೆ ಆಯಿತಾ. ಇ ಎಫ್ ಎರಡು ಕಾಮನ್ ಫೇಸ್ ಇದೆ ಆಯಿತಾ. ಎರಡು ಕಾಮನ್ ಫೇಸ್ ಇದ್ರೆ ಏನು ಮಾಡ್ತೀರಾ? ಡೈರೆಕ್ಟಾಗಿ ಡಿದು ಆಪೋಸಿಟ್ ಫೇಸು ಎ ಅಂತ ಹೇಳ್ತೀವಿ ಆಯಿತಾ. ಎರಡು ಕಾಮನ್ ಫೇಸ್ ಇದ್ದರೆ ಡಿಗೆ ಆಪೋಸಿಟ್ಟು ಎಗೆ ಆಪೋಸಿಟ್ಟು ಡಿ ಅಂತ ಹೇಳ್ತೀವಿ ಆಯಿತಾ. ನೋಡಿ, ಎರಡು ಕಾಮನ್ ಫೇಸು. ಸೊ ಡಿಗೆ ಆಪೋಸಿಟ್ ಲೆಟ್ರು ಎ ಇರುತ್ತೆ, ಆಪ್ಷನ್ ಏನು ಬರುತ್ತೆ ಈ ಕ್ವಶನ್ಗೆ? ಆಪ್ಷನ್ನು ಎ ಆಯಿತಾ. ನೀವು ಬೇಕಿದ್ರೆ ನಾನು 1 and 2 ತೊಗೊಂಡು ಸಾಲ್ವ್ ಮಾಡಿದ್ದೀನಿ, ಆನ್ಸರ್ ಬಂದಿದೆ. ನೀವು ಬೇಕು ಅಂದರೆ ನೋಡಿ, ಲೆಟರ್ ಡಿ ಇದರಲ್ಲಿದೆ, ಡೈಸ್ ನಂಬರ್ 3 ಇದೆ. 3 ಮತ್ತು 4 ತೊಗೊಂಡು ಸಾಲ್ವ್ ಮಾಡಿ ಆನ್ಸರ್ ಬರುತ್ತೆ ಆಯಿತಾ. ಅಥವಾ 2 ಮತ್ತು 4 ತೊಗೊಂಡು ಸಾಲ್ವ್ ಮಾಡಿ ಆನ್ಸರ್ ಬರುತ್ತೆ. ಅಥವಾ ಇಲ್ಲ, ಡೈಸ್ ನಂಬರ್ 2 ಮತ್ತು 3 ತೊಗೊಂಡು ಮಾಡಿದ್ರು ಸಾಲ್ವ್ ಮಾಡ್ಬೋದು, ಆನ್ಸರ್ ಬಂದೇ ಬರುತ್ತೆ. ಯಾವ್ದಾದ್ರು ತಗೊಳ್ಳಿ. ಸಾಲ್ವ್ ಮಾಡ್ಬೇಕಾದ್ರೆ ಏನಿರಬೇಕು? ಫಸ್ಟ್ ಪ್ರೊಸೀಜರ್ ಏನಿರಬೇಕು? ಲೆಟರ್ ಡಿ ಇದೆಯಲ್ಲ, ಲೆಟರ್ ಡಿ ಆ ಡೈಸಲ್ಲಿ ಇರಬೇಕು. ಆ ಡೈಸ್ ಜೊತೆಲಿ ಯಾವುದೇ ಡೈಸ್ ತಗೊಂಡು ಕಂಪೇರ್ ಮಾಡೋದು ನಿಮಗೆ ಆನ್ಸರ್ ಸಿಗುತ್ತೆ ಆಯಿತಾ. ಈ ಕ್ವಶನ್ಗೆ ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ. ನೆಕ್ಸ್ಟ್ ನೋಡಿ, ನೆಕ್ಸ್ಟು ಟೈಪ್ 5 ಮೇಲೆ ಒಂದಷ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡಿಸ್ತಾ ಇದ್ದೀನಿ. ಟೈಪ್ 5 ಅಂದರೆ ಅದನ್ನು ಓಪನ್ ಡೈಸ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಆಯಿತಾ. ಡೈಸ್ನ ಓಪನ್ ಮಾಡಿದ್ರೆ ಯಾವ ರೀತಿ ಕಾಣಿಸುತ್ತೆ ಆ ರೀತಿ ಚಿತ್ರ ಕೊಟ್ಬಿಟ್ಟು ಆಯಿತಾ, ಪರ್ಟಿಕ್ಯುಲರ್ ಆಲ್ಫಾಬೆಟ್ ಅಥವಾ ನಂಬರ್ನ ಕೇಳ್ತಾರೆ, ಆಪೋಸಿಟ್ ಫೇಸ್ ಯಾವುದು ಅಂತ ಕೇಳ್ತಾರೆ ಆಯಿತಾ. ಸಾಮಾನ್ಯವಾಗಿ ಓಪನ್ ಡೈಸ್ ಅಂದರೆ ಈ ಥರ ಇರುತ್ತೆ ಆಯಿತಾ. ನೋಡಿ, ಇದಕ್ಕೇನು ಮಾಡಿ ಗೊತ್ತಾ?
ಇದಕ್ಕೆ ಇದನ್ನ ಎಕ್ಸ್ಟೆಂಡೆಡ್ ಫೇಸ್ ಅಂತ ಹೇಳ್ತಾರೆ, ಇದನ್ನ ಮತ್ತೆ ಇದನ್ನ ಎಕ್ಸ್ಟೆಂಡೆಡ್ ಫೇಸ್ ಅಂತ ಹೇಳ್ತಾರೆ ಆಯ್ತಾ. ಸಾಮಾನ್ಯವಾಗಿ ಇದಕ್ಕೆ ಆಪೋಸಿಟ್ ಇದಾಗಿರುತ್ತೆ ಆಯ್ತಾ, ಈ ಸೈಡ್ಗೆ ಆಪೋಸಿಟ್ ಈ ಸೈಡ್ ಆಗಿರುತ್ತೆ ಆಯ್ತಾ. ಫಸ್ಟ್ ಅದನ್ನ ಬರ್ಕೊಳ್ಳಿ. ಅವನು ಯಾವ್ದಾದ್ರು ಒಂದು ಕೇಳ್ತಾರೆ ಸಾಮಾನ್ಯವಾಗಿ, ನಾನು ಎಲ್ಲಾನು ಸಾಲ್ವ್ ಮಾಡ್ತಾ ಇದ್ದೀನಿ ಆಯ್ತಾ. ಇಂಟ್ರೊಡಕ್ಷನ್ ಕ್ಲಾಸ್ ಆಗಿರೋದ್ರಿಂದ ಪ್ರತಿಯೊಂದು ಸಾಲ್ವ್ ಮಾಡ್ತೀನಿ. ಹೀಗೆ ಆಪೋಸಿಟ್ ಫೇಸ್ ಯಾವುದು, ಹೀಗೆ ಆಪೋಸಿಟ್ ಫೇಸು ಬಿ ಆಗಿರುತ್ತೆ ಆಯ್ತಾ. ನೋಡಿ ಈ ಎಕ್ಸ್ಟೆಂಡೆಡ್ ಫೇಸು ಆಯ್ತಾ, ಇದು ಎಕ್ಸ್ಟೆಂಡೆಡ್ ಫೇಸು, ಈ ಫೇಸ್ಗೆ ಇದು ಆಪೋಸಿಟ್ ಆಗಿರುತ್ತೆ, ಹೀಗೆ ಆಪೋಸಿಟ್ ಫೇಸು ಬಿ ಆಗಿರುತ್ತೆ. ನೆಕ್ಸ್ಟು ಎಫ್ಗೆ ಆಪೋಸಿಟ್ ಫೇಸ್ ಯಾವುದು, ಎಫ್ಗೆ ಆಪೋಸಿಟ್ ಫೇಸು ಆಯ್ತಾ. ಎಫ್ಗೆ ಆಪೋಸಿಟ್ ಫೇಸು ಸಾಮಾನ್ಯವಾಗಿ ಆಲ್ಟರ್ನೇಟ್ ಆಗಿರುತ್ತೆ, ಆಲ್ಟರ್ನೇಟ್ ಸೈಡ್ ಆಗಿರುತ್ತೆ. ಎಫ್ಗೆ ಆಪೋಸಿಟ್ ಸೈಡು ಡಿ ಆಗಿರುತ್ತೆ, ಅಥವಾ ಡಿಗೆ ಆಪೋಸಿಟ್ ಸೈಡು ಎಫ್ ಆಗಿರುತ್ತೆ ಆಯ್ತಾ. ಉಳಿದಿರೋದು ಎಗೆ ಆಪೋಸಿಟ್ ಸೈಡು ಆಲ್ಟರ್ನೇಟ್ ಸಿ, ಎಗೆ ಆಪೋಸಿಟ್ಟು ಸಿ ಆಗಿರುತ್ತೆ, ಸಿಗೆ ಆಪೋಸಿಟ್ಟು ಎ ಆಗಿರುತ್ತೆ ಆಯ್ತಾ. ಈ ರೀತಿ ಓಪನ್ ಡೈಸಲ್ಲಿ ಯಾವುದೇ ರೀತಿ ಕ್ವಶನ್ ಕೊಟ್ಟರು ಈ ರೀತಿ ನಾವು ಆಪೋಸಿಟ್ ಫೇಸ್ನ ಫೈಂಡ್ ಔಟ್ ಮಾಡ್ಬೋದು. ಕೆಲವೊಂದ್ಸಲ ಆಲ್ಫಾಬೆಟ್ ಕೊಡ್ತಾನೆ, ಕೆಲವೊಂದ್ಸಲ ನಂಬರ್ ಕೊಡ್ತಾನೆ, ಕೆಲವೊಂದ್ಸಲ ಸಿಂಬಲ್ ಕೊಡ್ತಾನೆ. ಏನೇ ಕೊಟ್ಟರು ಈ ಪ್ರೊಸೀಜರ್ನ ನೀವು ಫಾಲೋ ಮಾಡಿ ಆಯ್ತಾ. ನೋಡಿ ಇದು ಎಕ್ಸ್ಟೆಂಡೆಡ್ ಫೇಸು, ಇದು ಎಕ್ಸ್ಟೆಂಡೆಡ್ ಫೇಸು, ಇದಕ್ಕೆ ಆಪೋಸಿಟ್ ಇದಾಗಿರುತ್ತೆ ಆಯ್ತಾ. ಈ ಸೆಂಟ್ರಲ್ಲಿ ಇರುತ್ತಲ್ಲ, ಸೆಂಟ್ರಲ್ಲಿ ಅದಕ್ಕೆ ಆಲ್ಟರ್ನೇಟ್ ತಗೋಬೇಕು. ಎಫ್ಗೆ ಡಿ, ಎಗೆ ಸಿ, ಈ ರೀತಿ ನಾವು ಫೈಂಡ್ ಔಟ್ ಮಾಡ್ತೀವಿ. ಸೆಕೆಂಡ್ ಎಕ್ಸಾಂಪಲ್ ನೋಡಿ. ಸೆಕೆಂಡ್ ಎಕ್ಸಾಂಪಲ್ಲಿ ಈ ರೀತಿ ಓಪನ್ ಡೈಸ್ ಕೊಟ್ಬಿಟ್ಟು ಆಯ್ತಾ, ಇದ್ರಲ್ಲಿ ಎಲ್ಲಾನು ಫೈಂಡ್ ಔಟ್ ಮಾಡೋಣ. ಎಲ್ಲ ಲೆಟರ್ಗೂ ಆಪೋಸಿಟ್ ಲೆಟರ್ ಯಾವ್ದು ಬರುತ್ತೆ ಅಂತ ಫೈಂಡ್ ಔಟ್ ಮಾಡೋಣ. ಆಲ್ರೆಡಿ ಹೇಳಿದ್ನಲ್ಲ, ಇದು ಎಕ್ಸ್ಟೆಂಡೆಡ್ ಫೇಸು, ಇದಕ್ಕೆ ಆಪೋಸಿಟು ಇದು ಬರುತ್ತೆ ಆಯ್ತಾ. ನೋಡಿ ಡೈಸ್ನ ಮಡ್ಚಿದ್ರೆ ಈ ರೀತಿ ಓಪನ್ ಆಗಿದೆ, ಇವೆರಡನ್ನೂ ಮಡ್ಚಿದ್ರೆ ಈ ರೀತಿ ಬರುತ್ತೆ. ಡೈಸ್ ಈ ರೀತಿ ಓಪನ್ ಆಗಿದೆ, ಮಡ್ಚಿದ್ರೆ ಇದು ಆಪೋಸಿಟ್ ಫೇಸ್ ಇದೆ ಬರುತ್ತೆ, ಹೀಗೆ ಆಪೋಸಿಟ್ ಫೇಸು ಬಿ ಬರುತ್ತೆ ಆಯ್ತಾ. ಹೀಗೆ ಆಪೋಸಿಟ್ ಫೇಸು ಬಿ ಬರುತ್ತೆ ಆಯ್ತಾ. ನೆಕ್ಸ್ಟ್ ನೋಡಿ, ಇಲ್ಲಿ ಎ ಇದೆ, ಇಲ್ಲಿ ಸಿ ಇದೆ, ಇದನ್ನು ಮಡ್ಚಿದ್ರೆ ಡೈಸ್ ಈ ರೀತಿ ಬರುತ್ತೆ. ಎ ಮತ್ತು ಸಿನ ಮಡ್ಚಿದ್ರೆ ಈ ರೀತಿ ಬರುತ್ತೆ. ಎಗೆ ಆಪೋಸಿಟ್ಟು ಸಿ ಬರುತ್ತೆ, ಎಗೆ ಆಪೋಸಿಟ್ಟು ಸಿ ಬರುತ್ತೆ ಆಯ್ತಾ. ಸೇಮ್ ಅಥವಾ ಈ ರೀತಿನೂ ಫೈಂಡ್ ಔಟ್ ಆಲ್ಟರ್ನೇಟ್. ಎಗೆ ಆಪೋಸಿಟ್ಟು ಸಿ ಬರುತ್ತೆ ಆಯ್ತಾ. ಎಫ್ಗೆ ಆಪೋಸಿಟ್ಟು ಡಿ ಬರುತ್ತೆ ಆಯ್ತಾ. ಎಫ್ಗೆ ಆಪೋಸಿಟ್ಟು ಡಿ ಬರುತ್ತೆ ಆಲ್ಟರ್ನೇಟ್. ಎಫ್ಗೆ ಆಪೋಸಿಟ್ಟು ಡಿ ಬರುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎ ಮತ್ತು ಸಿನ ಮಾಡ್ತೀರಾ ಈ ಥರ ಬರುತ್ತೆ ಆಯ್ತಾ. ಎಫ್ ಬಂದು ಮೇಲ್ಗಡೆ ಕ್ಲೋಸ್ ಆಗುತ್ತೆ, ಎಫ್ ಇರೋದು ಬಂದು ಇಲ್ಲಿ ಮೇಲ್ಗಡೆ ಕ್ಲೋಸ್ ಆಗುತ್ತೆ. ಸೊ ಎಫ್ಗೆ ಆಪೋಸಿಟು ಡಿ ಆಗುತ್ತೆ, ಎಫ್ಗೆ ಆಪೋಸಿಟು ಡಿ ಆಗುತ್ತೆ ಆಯಿತಾ. ಈ ರೀತಿ ನಾವು ಓಪನ್ ಡೈಸಲ್ಲಿ ಯಾವುದೇ ಒಂದು ಲೆಟರ್ಗೆ ಆಪೋಸಿಟ್ ಫೈಂಡ್ ಔಟ್ ಮಾಡಿ ಅಂದರೆ ಫೈಂಡ್ ಔಟ್ ಮಾಡ್ಬೋದು. ಮೂರನೇ ಎಕ್ಸಾಂಪಲ್ಲಿ ಓಪನ್ ಡೈಸ್ ಈ ರೀತಿ ಕೊಟ್ಟಿದ್ದಾನೆ, ಪ್ರತಿಯೊಂದು ಲೆಟ್ರಿಗೂ ಆಲ್ಟರ್ನೇಟ್ ನಂಬರ್ ಅಥವಾ ಆಪೋಸಿಟ್ ಫೇಸ್ನ ಫೈಂಡ್ ಔಟ್ ಮಾಡೋಣ ಆಯಿತಾ. ಆಲ್ರೆಡಿ ಹೇಳಿದ್ನಲ್ಲ ಆಯಿತಾ, ಇದು ಎಕ್ಸ್ಟೆಂಡೆಡ್ ಫೇಸ್ ಇರುತ್ತೆ, ಈ ಎಕ್ಸ್ಟೆಂಡೆಡ್ ಫೇಸು ಈ ಎಕ್ಸ್ಟೆಂಡೆಡ್ ಫೇಸ್ ಎರಡು ಕ್ಲೋಸ್ ಆದರೆ ಇವೆರಡು ಆಪೋಸಿಟ್ ಬರುತ್ತೆ ಆಯಿತಾ. ಇದಕ್ಕೆ ಆಪೋಸಿಟ್ಟು ಇದಾಗಿರುತ್ತೆ, ಎಕ್ಸ್ಟೆಂಡೆಡ್ ಫೇಸ್ ಎಕ್ಸ್ಟೆಂಡ್ ಆಗಿದೆ ಆಪೋಸಿಟ್ ಆಗುತ್ತೆ. ಏನಂತ ಬರ್ಕೋಬೋದು, ಹೀಗೆ ಆಪೋಸಿಟ್ ಫೇಸು ಬಿ ಅಂತ ಬರ್ಕೋಬೋದು. ಅದಾದಮೇಲೆ ಎಫ್ಗೆ ಆಪೋಸಿಟ್ ಫೇಸು ಡಿ ಆಗುತ್ತೆ, ಎಫ್ಗೆ ಆಪೋಸಿಟ್ಟು ಡಿ ಆಗುತ್ತೆ ಅಥವಾ ಆಲ್ಟರ್ನೇಟು. ಎಫ್ಗೆ ಆಪೋಸಿಟ್ಟು ಅಥವಾ ಆಲ್ಟರ್ನೇಟ್ ಡಿ ಆಗುತ್ತೆ, ಎಫ್ಗೆ ಆಲ್ಟರ್ನೇಟು ಡಿ ಆಗುತ್ತೆ. ಎಗೆ ಆಲ್ಟರ್ನೇಟು ಸಿ ಆಗುತ್ತೆ, ಎಗೆ ಆಲ್ಟರ್ನೇಟು ಸಿ ಆಗುತ್ತೆ, ಎ ಆಲ್ಟರ್ನೇಟು ಸಿ ಆಗುತ್ತೆ, ಎಗೆ ಆಲ್ಟರ್ನೇಟು ಸಿ ಆಗುತ್ತೆ ಆಯಿತಾ. ಈ ರೀತಿ ನಾವು ಪ್ರತಿಯೊಂದು ಕ್ವಶನ್ಗೂ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ನೆಕ್ಸ್ಟ್ ಎಕ್ಸಾಂಪಲ್ಲಿ ಈ ರೀತಿ ಓಪನ್ ಡೈಸ್ ಇದೆ ಆಯಿತಾ. ಈ ಓಪನ್ ಡೈಸ್ನ ಕ್ಲೋಸ್ ಮಾಡಿದ್ರೆ ಯಾವ ಲೆಟರ್ಗೆ ಯಾವುದು ಆಪೋಸಿಟ್ ಬರುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಆಯಿತಾ. ಇನ್ ಕೇಸ್ ಕೇಳಿದ್ರೆ ಫೈಂಡ್ ಔಟ್ ಮಾಡೋಣ. ನೋಡಿ ಒನ್ಸ್ ಅಗೈನ್ ಆಲ್ಟರ್ನೇಟು, ಹೀಗೆ ಆಲ್ಟರ್ನೇಟು ಬಿ, ಹೀಗೆ ಆಲ್ಟರ್ನೇಟು ಬಿ, ಬಿಗೆ ಆಲ್ಟರ್ನೇಟು ಇ ಆಯಿತಾ. ನೆಕ್ಸ್ಟ್ ನೋಡಿ, ಎಗೆ ಆಲ್ಟರ್ನೇಟು ಸಿ, ಸಿಗೆ ಆಲ್ಟರ್ನೇಟು ಎಗೆ ಆಲ್ಟರ್ನೇಟು ಸಿ, ಸಿಗೆ ಆಲ್ಟರ್ನೇಟು ಎ ಆಯಿತಾ. ಉಳಿದಿರೋದು ಯಾವುದು, ಉಳಿದಿರೋದು ಎಫ್ ಆಯಿತಾ. ಎಫ್ಗೆ ಆಲ್ಟರ್ನೇಟು ಡಿ ಆಗುತ್ತೆ ಆಯಿತಾ, ಎಫ್ಗೆ ಆಲ್ಟರ್ನೇಟು ಡಿ ಆಗುತ್ತೆ, ಎಫ್ಗೆ ಆಲ್ಟರ್ನೇಟು ಡಿ ಆಗುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಡೈಸ್ ಏನಾದ್ರು ಕ್ಲೋಸ್ ಮಾಡೋದು ಹೆಂಗೆ ಕ್ಲೋಸ್ ಮಾಡ್ತಾರ ಆಯಿತಾ. ನೋಡಿ ಇದು ಹಿಂಗೆ ಕ್ಲೋಸ್ ಆಗುತ್ತೆ, ಡಿ ಹಿಂಗೆ ಕ್ಲೋಸ್ ಆಗುತ್ತೆ ಆಯಿತಾ. ಎಫ್ ಈ ರೀತಿ ಇದೆ ನೋಡಿ, ಎಫ್ ಈ ರೀತಿ ಇದೆ, ಡಿ ಇಲ್ಲಿದೆ
ಆಯಿತಾ. ಇದೇನಾರ ಕ್ಲೋಸ್ ಮಾಡಿದ್ರೆ ಇವೆರಡು ಇನ್ಕ್ಲೋಸ್ ಆಗುತ್ತೆ. ಎಫ್ಗೆ ಆಲ್ಟರ್ನೇಟಿವ್ ಡಿ ಆಗುತ್ತೆ. ಆಯಿತಾ. ಇ ಮೇಲ್ಗಡೆ ಬರುತ್ತೆ, ಈ ರೀತಿ ಕ್ಲೋಸ್ ಆಗುತ್ತೆ, ಇಗೆ ಆಲ್ಟರ್ನೇಟಿವ್ ಬಿ ಆಗುತ್ತೆ. ಅದೇ ರೀತಿ ಸಿ ಮೇಲ್ಗಡೆ ಬರುತ್ತೆ, ಸಿಗೆ ಆಲ್ಟರ್ನೇಟಿವ್ ಎ ಆಗುತ್ತೆ. ಆಯಿತಾ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ನಾವೇನಕ್ಕೆ ಈ ಮೆಥಡ್ ಯೂಸ್ ಮಾಡ್ತಾ ಇದ್ದೀವಿ ಅಂತ. ಆಯಿತಾ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಸಾಲ್ವ್ ಮಾಡ್ತಾ ಇದ್ದೀವಿ. ಇನ್ನೊಂದು ಎಕ್ಸಾಂಪಲ್ ಈ ರೀತಿ ಇದೆ. ಆಯಿತಾ. ಇದರಲ್ಲೂ ಅಷ್ಟೇ ಆಲ್ಟರ್ನೇಟ್ ನಂಬರ್ ಫೈಂಡ್ ಔಟ್ ಮಾಡೋಣ. ನೋಡಿ, ಆಲ್ಟರ್ನೇಟ್ ನಂಬರ್ ಅಂದ್ರೆ ಫಸ್ಟ್ ಏನು ಮಾಡಿ ಇದನ್ನು ಬರ್ಕೊಳ್ಳಿ. ಆಯಿತಾ. 3ಗೆ 6, 3ಗೆ 6, 6ಗೆ 3 ಆಗುತ್ತೆ. ಆಯಿತಾ. 3ಗೆ 6 ಆಗುತ್ತೆ. ನೆಕ್ಸ್ಟ್ 2ಗೆ 5 ಆಗುತ್ತೆ. ನೋಡಿ, 2ಗೆ 5 ಆಲ್ಟರ್ನೇಟ್ ನಂಬರು. 2ಗೆ 5, 5ಗೆ 2 ಆಗುತ್ತೆ. ಉಳಿದಿರೋದು 1ಗೆ 4, 4ಗೆ 1, 1ಗೆ 4, 4ಗೆ 1 ಆಗುತ್ತೆ. ಆಯಿತಾ. ನೋಡಿ ಆಲ್ಟರ್ನೇಟ್. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದು 1 ಇದು 4 ಕ್ಲೋಸ್ ಆಗಿದ್ರೆ ಏನಾಗುತ್ತೆ, ಆಪೋಸಿಟ್ ಆಗುತ್ತೆ. 1ಗೆ 4 ಆಪೋಸಿಟ್ ಆಗುತ್ತೆ. ಆಯಿತಾ. ಅದೇ ರೀತಿ ಆಯಿತಾ. ಇದೇನಾದ್ರು ಕ್ಲೋಸ್ ಆಗಿದ್ರೆ ಎಲ್ಲಾಗುತ್ತೆ, ಇದು ಕ್ಲೋಸ್ ಆದರೆ ಇದು ಈ ರೀತಿ ಬರುತ್ತೆ, ಇದು ಮೇಲ್ಗಡೆ ಹೋದ್ರೆ ಪಲ್ಟಿ ಆಗುತ್ತೆ. ಆಯಿತಾ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮಗೆ ಅರ್ಥ ಆಗುತ್ತೆ. ಆಯಿತಾ. 3ಗೆ 6, 2ಗೆ 5, 1ಗೆ 4 ಬರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ನೆಕ್ಸ್ಟ್ ಎಕ್ಸಾಂಪಲಲ್ಲಿ ಈ ರೀತಿ ಓಪನ್ ಡೈಸ್ ಇದೆ. ಆಯಿತಾ. ಈ ಓಪನ್ ಡೈಸ್ಗೆ ಎಲ್ಲ ನಂಬರ್ಗೂ ಆಲ್ಟರ್ನೇಟ್ ನಂಬರ್ ಅಥವಾ ಎಲ್ಲ ನಂಬರ್ಗೂ ಆಪೋಸಿಟ್ ನಂಬರ್ನ ಫೈಂಡ್ ಔಟ್ ಮಾಡೋಣ. ಆಯಿತಾ. ಸೇಮ್ ಪ್ರೊಸೀಜರ್ ಯೂಸ್ ಮಾಡಿ. 5ಗೆ 1 ಇರುತ್ತೆ ಆಲ್ಟರ್ನೇಟರ್, 5ಗೆ 1 ಆಪೋಸಿಟು, 5ಗೆ 1, 1ಗೆ 5. ಆಯಿತಾ. ಇಲ್ಲೂ ಅಷ್ಟೇ. 6ಗೆ 2, 2ಗೆ 6, 6ಗೆ 2 ಬರುತ್ತೆ, 2ಗೆ 6 ಬರುತ್ತೆ. ಆಯಿತಾ. ಉಳಿದಿರೋದು ಯಾವುದು, ಉಳಿದಿರೋದು 4, 4ಗೆ 3 ಬರುತ್ತೆ. ಆಯಿತಾ. ಉಳಿದಿರೋದು 4, 4ಗೆ 3 ಆಪೋಸಿಟ್ ನಂಬರ್ ಬರುತ್ತೆ. ಈ ರೀತಿ ನಾವು ಓಪನ್ ಡೈಸ್ ಕೊಟ್ಟು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ನೆಕ್ಸ್ಟ್ ಎಕ್ಸಾಂಪಲ್ ಈ ರೀತಿ ಇದೆ. ಆಯಿತಾ. ಡೈಸಲ್ಲಿ, ಅದರಲ್ಲೂ ಓಪನ್ ಡೈಸಲ್ಲಿ ಟಫೆಸ್ಟ್ ಕ್ವಶನ್ ಕೊಡ್ತೀನಿ ಅಂದರೆ ಈ ರೀತಿ ಕೊಡ್ಬೋದು. ಆಯಿತಾ. ಈ ಕ್ವಶನ್ ಅಷ್ಟೇ ಪ್ರತಿಯೊಂದು ನಂಬರ್ಗೂ ಆಲ್ಟರ್ನೇಟ್ ಫೇಸ್ ಅಥವಾ ಪ್ರತಿಯೊಂದು ನಂಬರ್ಗೂ ಆಪೋಸಿಟ್ ಫೇಸ್ನ ಫೈಂಡ್ ಔಟ್ ಮಾಡೋಣ. ಫಸ್ಟ್ ನೋಡಿ, 5ಗೆ ಯಾವುದು ಆಪೋಸಿಟ್ ಫೇಸು, 5ಗೆ ಆಪೋಸಿಟ್ ಯಾವುದು ನೋಡಿ, ಹಿಂಗೆ ಇಟ್ಕೊಳ್ಳಿ ಒಂದು ಸ್ಕೇಲ್. 5ಗೆ ಆಪೋಸಿಟು 4. ಆಯಿತಾ. ಈಸಿ ಏನಿಸ್ತಾ ಇದೆಯಾ. 5ಗೆ ಆಪೋಸಿಟು 4 ಬರ್ಕೊಳ್ಳಿ, ಅಥವಾ 4ಗೆ ಆಪೋಸಿಟು 5, 5ಗೆ ಆಪೋಸಿಟು 4. ಆಯಿತಾ. ನೆಕ್ಸ್ಟು 3ಗೆ ಆಪೋಸಿಟ್ ಯಾವುದು, ನೆಕ್ಸ್ಟ್ 3ಗೆ ಆಪೋಸಿಟ್ ಯಾವುದು ನೋಡಿ, 3ಗೆ ಆಪೋಸಿಟು 2. ಈಸಿ ಅನಿಸ್ತಾ ಇದೆಯಾ. ನಂಬರ್ 3ಗೆ ಆಪೋಸಿಟು 2. ಆಯಿತಾ. ಅಥವಾ 2ಗೆ ಆಪೋಸಿಟು 3. ಆಯಿತಾ. ಉಳಿದಿರೋದು ಯಾವುದು, ಉಳಿದಿರೋದು 6. ಆಯಿತಾ. ಉಳಿದಿರೋದು 6, 6ಗೆ ಆಪೋಸಿಟ್ ಯಾವುದು, 6ಗೆ ಆಪೋಸಿಟು 1 ಆಗಿರುತ್ತೆ. ಆಯಿತಾ. ಉಳಿದಿರೋ ನಂಬರ್ ಅಷ್ಟೇ. ನೆಕ್ಸ್ಟ್ ರಿಮೈನಿಂಗ್ ನಂಬರ್ಗೆ ಡೈರೆಕ್ಟಾಗಿ ರಿಮೈನಿಂಗ್ ನಂಬರ್ ಬರ್ಕೊಳ್ಳಿ, ಉಳಿದಿರೋ ನಂಬರ್ಗೆ ಉಳಿದಿರೋ ನಂಬರ್ ಬರ್ಕೊಳ್ಳಿ. ಹಂಗೂ ಗೊತ್ತಾಗ್ಲಿಲ್ವಾ, ಮಾಮೂಲಿ ಹೆಂಗೆ ಬರ್ಕೋತೀವಲ್ಲ, 1 2 3 4 5. ಆಯಿತಾ. ಬೇರೆ ಕಡೆ ಬರೀತೀನಿ ಇಲ್ಲ, ಇಲ್ಲಿ ಜಾಗನೇ ಇರಲ್ಲ. 1 2 3 4 5 6. 5ಗೆ 4, 5ಗೆ 4, 5ಗೆ 4. ಆಯಿತಾ. ನೆಕ್ಸ್ಟ್ 3ಗೆ 2, 3ಗೆ 2. ಉಳಿದಿರೋದು ಯಾವುದು, ಉಳಿದಿರೋದು 1, 1ಗೆ 6 ಆಗಿರುತ್ತೆ, 6ಗೆ 1 ಆಗಿರುತ್ತೆ, 1ಗೆ 6 ಆಗಿರುತ್ತೆ. ಆಯಿತಾ. ಯಾವುದೇ ಲೆಕ್ಕ ಕೊಟ್ಟರು ನೀವು ತುಂಬ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಅದನ್ನು ಫೈನಲಾಗಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನೀವೇನಾರ ಡೈಸ್ ಅಥವಾ ದಾಳಗಳು ಇದ್ರ ಬಗ್ಗೆ ಟ್ರಿಕ್ಸು ಮತ್ತು ಮೆಥಡ್ಸು ರೂಲ್ಸ್ನ ನೀಟಾಗಿ ಕಲ್ತಿದ್ರೆ ಕಾಂಪಿಟೇಟಿವ್ ಎಕ್ಸಾಮನ್ನು ಕುರುಕ್ಷೇತ್ರದಲ್ಲಿ ನೀವು ತೊಡೆ ತಟ್ಟಿ ನಿಲ್ಬೋದು.